ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾತಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ, ಸರ್ವರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷವನ್ನು ಒಂದು ಹೊಸ ಭರವಸೆಯೊಂದಿಗೆ ಶುರು ಮಾಡಿದರೆ ಆ ನಂಬಿಕೆ ನಿಮ್ಮನ್ನು ಖಂಡಿತ ಗೆಲ್ಲಿಸುತ್ತೆ. ನಿಮ್ಮ ಒಳ್ಳೆಯ ಉದ್ದೇಶದ ಕರ್ಮಗಳು ನಿಮ್ಮ ಜೀವನದಲ್ಲಿ ನೀವೇನು ಅಂದ್ಕೊಂಡಿದ್ರೋ ಆ ಸಫಲತೆಯನ್ನು ತಂದುಕೊಡುತ್ತೆ. ಅದೇ ರೀತಿ ನಿಮ್ಮ ಜೀವನದ ತುಂಬ ಸುಖ, ಶಾಂತಿ, ನೆಮ್ಮದಿ ತುಂಬಿರಲಿ. ಹಾಗೆ ಗುರುವಿನ ಮಾರ್ಗದರ್ಶನ ಸದಾ ನಿಮ್ಮ ರಕ್ಷಣೆ ಮಾಡುತ್ತಿರಲಿ ಅಂತ ಹೇಳಿ ಗುರುವಿನಲ್ಲಿ ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ನೋಡೋಣ. ಹಾಗಾದರೆ ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗಿಗೆ ಕನೆಕ್ಟ್ ಆಗ್ತಿರೋ ಖಂಡಿತವಾಗಿ ಈ ಎನರ್ಜಿ ನಿಮ್ಮ ಎನರ್ಜಿಯನ್ನು ಹೀಲ್ ಮಾಡುತ್ತೆ. ಅನೇಕ ರೀತಿಯ ವಿಚಾರಗಳಲ್ಲಿ ನೀವು ಕೆಲವು ಸರಿಯಾದ ತೀರ್ಮಾನಗಳನ್ನು ತಗೊಳ್ಳೋಕ್ಕೆ ಸಹಾಯ ಕೂಡ ಮಾಡುತ್ತೆ. ಹಾಗಾದರೆ ಎಂದಿನಂತೆ ಗುರುವನ್ನು ನೀವು ನಂಬಿದ ದೇವರುಗಳನ್ನು ಸ್ಮರಣೆ ಮಾಡಿಕೊಂಡು ಹಾಗೆ ದೀರ್ಘವಾದ ಉಸಿರನ್ನು ನಿಧಾನವಾಗಿ ಒಳಗೆ ತಗೊಳ್ತಾ ದೀರ್ಘವಾದ ಉಸಿರನ್ನು ಹೊರಗೆ ಹಾಕ್ತಾ ಉಸಿರಿನ ಮೇಲೆ ನೀವು ಮನಸ್ಸನ್ನು ಕೇಂದ್ರೀಕೃತವಾಗಿಸಿಕೊಂಡು ಗುರುವಿನ ಧ್ಯಾನ ಮಾಡುತ್ತಾ ಹಾಗೆ ಭಗವಂತನ ನಾಮಸ್ಮರಣೆಯೊಂದಿಗೆ ಈ ವಿಡಿಯೋಗೆ ಕನೆಕ್ಟ್ ಆಗಿ, ಅಂದರೆ ಈ ರೀಡಿಂಗಿಗೆ ಕನೆಕ್ಟ್ ಆಗಿ. ಈ ಎನರ್ಜಿ ನಿಮ್ಮನ್ನು ಹೀಲ್ ಮಾಡುತ್ತೆ. ಖಂಡಿತ ನಿಮ್ಮ ಅಸ್ಪಷ್ಟವಾದ ದಾರಿಗಳು ಸ್ಪಷ್ಟವಾಗುವುದು ನಿಮಗೆ ಗೋಚಾರ ಕೂಡ ಆಗುತ್ತೆ. ಇಂದಿನಿಂದ ಚೈತ್ರ ನವರಾತ್ರಿ ಶುರುವಾಗಿದೆ ಸ್ನೇಹಿತರೆ. 9 ದಿನಗಳ ಕಾಲ ಸಾತ್ವಿಕ ಆಹಾರವನ್ನು ಸೇವನೆ ಮಾಡಿ ಅದರ ಜೊತೆಗೆ ದೇವಿಯ ಆರಾಧನೆ ಹಾಗೆ ಗುರುವಿನ ಆರಾಧನೆ ಮಾಡಿ ಅದರ ಜೊತೆಗೆ ನಾನು ನಿನ್ನೆ ಒಂದು ಸಂಕಲ್ಪದ ಒಂದು ವ್ರತವನ್ನು ಹೇಳಿದ್ದೀನಿ. ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಹಾಗೆ ನಿಮ್ಮ ಆಸೆ ಕನಸುಗಳನ್ನು ಈಡೇರಿಸಿಕೊಳ್ಳೋಕ್ಕೆ ಸಹಾಯವಾಗುವಂಥ ಒಂದು ಅದ್ಭುತವಾದ ಪರಿಹಾರವನ್ನು ಕೂಡ ಅಲ್ಲಿ ನಾನು ತಿಳಿಸಿದ್ದೀನಿ. ತುಂಬ ಖರ್ಚಿನ ಒಂದು ಪೂಜೆ ಸಂಕಲ್ಪ ಏನಲ್ಲ. ನೀವು ಭಕ್ತಿ, ಶ್ರದ್ಧೆ, ಏಕಾಗ್ರತೆಯಿಂದ 9 ಥರದ ಎಲೆಗಳನ್ನು ಪೂಜೆ ಮಾಡಿದರೆ ಸಾಕು 9 ದಿನಗಳ ಕಾಲ. ಈ ಚೈತ್ರ ನವರಾತ್ರಿಯಲ್ಲಿ ಪ್ರಕೃತಿಗೆ ಕನೆಕ್ಟ್ ಆಗಿ ಪ್ರಕೃತಿಯ ಆಶೀರ್ವಾದವನ್ನು ನೀವು ಪಡ್ಕೊಳ್ಳಿ. ಖಂಡಿತವಾಗಿ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಗ್ರಹ ದೋಷಗಳನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ಈ ಪೂಜೆ ಸಹಾಯ ಮಾಡುತ್ತೆ ಸ್ನೇಹಿತರೆ. ಹಾಗಾದರೆ ರೀಡಿಂಗ್ ಶುರು ಮಾಡೋಣವಾ? ಇಲ್ಲಿ ಮೊದಲನೇದಾಗಿ ಬಾಬಾ ನಿಮಗೆ ಯಾವ ರೀತಿ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ಅಂದರೆ, ನನ್ನನ್ನು ನಂಬು, ನಾನು ನಿನ್ನ ಜೊತೆ ಇರುತ್ತೇನೆ. ಗುರುವಿನ ಜೊತೆ ನಿಮ್ಮ ಪ್ರಯಾಣ ಶುರುವಾಗಿದೆ ಅಂದರೆ ಇಲ್ಲಿ ಒಂದು ಹೊಸ ಆರಂಭ, ನಾಯಕತ್ವ, ಸ್ವಾತಂತ್ರ್ಯ ಅನ್ನೋದನ್ನು ಸೂಚಿಸ್ತಾ ಇದೆ. ಗುರುವೆಂಬ ಬೆಳಕಿನ ಜೊತೆ ನೀವು ಹೋಗ್ತಾ ಇದ್ದೀರಾ ಅಂದರೆ ಖಂಡಿತ ಆ ಶಕ್ತಿ, ನಾಯಕತ್ವದ ಪ್ರತೀಕವನ್ನು ನಿಮ್ಮಲ್ಲಿ ಸೂಚಿಸ್ತಾ ಇದೆ. ಹೊಸ ಆರಂಭ ಮಾಡಲು ಧೈರ್ಯ ಕೊಡ್ತಾ ಇದೆ. ಹಾಗೆ ನಾಯಕತ್ವ ಗುಣವನ್ನು ಬೆಳೆಸ್ತಾ ಇದೆ. ನಾನೇ ಮಾಡ್ತೀನಿ ಅನ್ನೋ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಇದೆ. ಜೀವನದಲ್ಲಿ ಮುನ್ನಡೆಯುವ ಶಕ್ತಿ ಕೊಡ್ತಾ ಇದೆ. ಅವ್ರ ಜೊತೆಗೆ ನೀವು ಸಾಕ್ತಾ ಇದ್ದೀರಾ, ಅವರ ಪಾದಗಳಲ್ಲಿ ಶರಣಾಗಿದ್ದೀರಾ ಅಂದರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು ಶುರುವಾಗುವ ಸಂಕೇತಗಳ ಸೂಚನೆ ಈಗಾಗಲೇ ನಿಮಗೆ ಸಿಗ್ತಾ ಇದೆ. ಯಾಕಂದರೆ ಮೊದಲನೇದಾಗಿ ಹಿಂದಿಗಿಂತ ಈಗ ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಇದೆ. ಹೆಸರು, ಪ್ರತಿಷ್ಠೆ ಸಿಗೋ ಸಾಧ್ಯತೆ ಕೂಡ ಹೆಚ್ಚಾಗ್ತಾ ಇದೆ ಕೆಲವರ ವಿಚಾರದಲ್ಲಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದರೆ ತುಂಬ ವರ್ಷಗಳಿಂದ ಒಂದು ಜಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಿಷ್ಠೆಯಿಂದ, ಅದು ನಿಮ್ಮ ಪೂರ್ವಜರು ಮಾಡ್ತಾ ಇದ್ರು, ನೀವು ಮಾಡ್ತಾ ಇದ್ರಿ, ಅಲ್ಲಿ ನಿಮಗೆ ಒಂದು ಗೌರವ, ಪ್ರತಿಷ್ಠೆ ಸಿಗುವ ಸಾಧ್ಯತೆ ಹೆಚ್ಚಿದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಗುರುವಿನ ಶರಣದಲ್ಲಿ ನೀವಿರೋದ್ರಿಂದ, ಅವರ ಉಪದೇಶಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿರೋದ್ರಿಂದ ನೀವು ಹೋಗೋ ಜಾಗದಲ್ಲೂ ಕೂಡ ನಿಮಗೆ ಗೌರವ ಸಿಗ್ತಾ ಇದೆ ಅನ್ನೋ ರೀತಿಯಲ್ಲಿ ಕೂಡ ಕಾಣಿಸ್ತಾ ಇದೆ. ಅಂದರೆ ಲೀಡರ್ ಆಗೋ ಎಲ್ಲ ರೀತಿಯ ಒಂದು ಯೋಗ ನಿಮ್ಮಲ್ಲಿ ಬರ್ತಾ ಇದೆ. ಯಾಕಂದರೆ ಗುರುವಿನ ಶರಣದಲ್ಲಿದ್ದೀರಾ. ಗುರುವು ಮಾತ್ರ ತನ್ನ ಶಿಷ್ಯ ತನ್ನಂತೆ ಆಗಬೇಕು ಅಂತೇಳಿ ಬಯಸೋದು. ಹಾಗಾಗಿ ಇಲ್ಲಿ ಅವರ ಶರಣದಲ್ಲಿದ್ದೀರಾ ಅಂದರೆ ಖಂಡಿತ ಬಾಬಾ ಈಗ ನಿಮ್ಮ ಜೀವನದಲ್ಲಿ ಮೊದಲು ಶಿಕ್ಷಣವನ್ನು ಆರಂಭಿಸಿದರೆ, ನಂತರ ಪರೀಕ್ಷೆ, ನಂತರ ನಿಮ್ಮ ಫಲ. ಅಂದರೆ ದೈವಿಕ ಸಮಯ ಶುರುವಾಗಿದೆ. ಧೈರ್ಯ ಹೆಚ್ಚಾಗ್ತಾ ಇದೆ. ಕೆಲವು ವಿಚಾರಗಳಲ್ಲಿ ಸ್ಪಷ್ಟವಾದ ನಿರ್ಧಾರವನ್ನು ತಗೊಳ್ತಾ ಇದ್ದೀರಾ. ಯಶಸ್ಸಿನ ಹಂಬಲ ಕೂಡ ನಿಮಗಿದೆ. ಕ್ರಿಯಾಶೀಲತೆ ಇದೆ ಅದರ ಜೊತೆಗೆ. ಅಂದರೆ ಜೀವನದಲ್ಲಿ ಒಂದು ಗುರಿ ಇಟ್ಕೊಂಡಿದ್ದೀರಾ, ಆ ಸಾಧನೆಯನ್ನು ಪೂರೈಸ್ಕೊಳ್ಳೋಕ್ಕೆ ನೀವು ಬಹಳ ಕ್ರಿಯಾಶೀಲರಾಗಿದ್ದೀರಾ. ನಿಮ್ಮ ಕೆಲವು ಸಲದ ಗೆಲುವು ಆಗಿರ್ಬೋದು, ಇಲ್ಲ ನಿಮ್ಮ ಜೀವನದಲ್ಲಿ ಈಗ ಒಂದು ಸಮರ್ಥತೆ ಯಾವ ರೀತಿ ಒಂದು ದೃಢ ವಿಶ್ವಾಸದೊಂದಿಗೆ ಬಂದಿದೆಯಲ್ಲ, ಆ ಸಮರ್ಥತೆ ಎಲ್ಲಾದರೂ ಒಂದು ಜೀವನದಲ್ಲಿ ನಿಮಗೆ ಅಹಂಕಾರ ತರಬಹುದು. ಎಚ್ಚರಿಕೆಯಿಂದ ಇರಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಇತರರ ಮಾತು ಕೇಳದ ಸ್ವಭಾವವನ್ನು ಕೂಡ ನೀವು ಕೆಲವೊಮ್ಮೆ ಹೊಂದಿದ್ದೀರಾ. ಹಾಗಾಗಿ ನಿಮ್ಮ ಹಿರಿಯರು, ತಂದೆ ತಾಯಿಯ ಮಾತನ್ನು ನೀವು ಕೇಳಲೇಬೇಕು ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗೆಯೇ ಇಲ್ಲಿ ಒಂಟಿತನ ಅಂತ ಹೇಳಿ ಕೆಲವರಿಗೆ ಅನ್ನಿಸ್ತಾ ಇರ್ಬೋದು. ಅತಿಯಾದ ಆತ್ಮವಿಶ್ವಾಸದಿಂದ ತಪ್ಪು ನಿರ್ಧಾರವನ್ನು ಕೂಡ ತಗೊಂಡಿದ್ದೀರಾ. ಬ್ಯಾಲೆನ್ಸ್ ಇರೋದು ಮುಖ್ಯ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಸಮಯದ ಜೊತೆಗೆ ಹೋಗೋದನ್ನು ಕಲೀರಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಹೊಸ ಜೀವನ ಶುರು ಮಾಡೋರಿಗೆ ಇದು ಒಳ್ಳೆಯ ಸಮಯದ ಸೂಚನೆಯಾಗಿದೆ. ನಕಾರಾತ್ಮಕತೆಯಿಂದ ನೀವು ಹೊರಗೆ ಬರಲೇಬೇಕು. ಇವತ್ತು ಕುಗ್ಗಿದ್ದೀರಾ ಅಂದರೆ ನಾಳೆ ಅದನ್ನು ಮತ್ತೆ ಮುಂದುವರ್ಸೋದು ಬೇಡ. ಪ್ರತಿದಿನ ಹೊಸ ಗುರಿಯನ್ನು ಇಟ್ಕೊಂಡು ನೀವು ಮುಂದೆ ಸಾಗಲೇಬೇಕು. ಪ್ರತಿದಿನ ಮಲಗಿ ಬೆಳಗ್ಗೆ ಹೇಳ್ತೀರಾ ಅಂದರೆ ಅದು ಹೊಸ ಹುಟ್ಟೆ ಆಗಿರುತ್ತೆ. ಯಾಕಂದರೆ ಕಣ್ಮುಚ್ಚಿ ಮಲಗೋದಷ್ಟೇ ನಿಮ್ಮ ಕೆಲಸ.
ನಾಳೆ ಬೆಳಗ್ಗೆ ಏಳಬೇಕೋ ಬೇಡವೋ ಅದು ಭಗವಂತನ ಇಚ್ಛೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಪ್ರತಿದಿನ ಹೊಸ ಗುರಿಯನ್ನು ಇಟ್ಕೊಂಡು ಹೋಗಿ. ನೆನ್ನೆಯದನ್ನೇ ನೆನಪು ಮಾಡಿಕೊಂಡು ಕೊರಗಬೇಡಿ. ಇವತ್ತು ಸೋತಿರ್ಬೋದು, ಇವತ್ತು ನಿಮ್ಮ ದಾರಿ ತಪ್ಪಾಗಿರ್ಬೋದು, ಆದರೆ ನಾಳೆ ಕೂಡ ನೀವು ಸೋಲೋದಿಲ್ಲ, ನಾಳೆ ಕೂಡ ನೀವು ದಾರಿ ತಪ್ಪೋದಿಲ್ಲ ಅನ್ನೋ ವಿಶ್ವಾಸವನ್ನು ಇಟ್ಟು ಮುಂದೆ ಸಾಗಬೇಕು ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ನಾನು ಮಾಡ್ತೀನಿ ಅನ್ನೋ ಮನೋಭಾವ ಇಟ್ಕೊಳ್ಳಿ, ಅಹಂಕಾರ ಬಿಟ್ಬಿಡಿ, ವಿನಯ ಇರಲಿ, ನಮ್ರತಾ ಭಾವ ಇರಲಿ, ಹಾಗೆ ಗುರುವಿನ ಮೇಲೆ, ಹಾಗೆ ಅವ್ರು ನಿಮ್ಮ ಜೊತೆ ಸಾಗ್ತಾ ಇದ್ದಾರೆ ಅನ್ನೋ ವಿಚಾರದ ಮೇಲೆ ದೃಢವಾದ ನಂಬಿಕೆ ಇರಲಿ. ಬಾಬಾ ಹೇಳ್ತಾ ಇದ್ದಾರೆ, ನಿಮ್ಮ ಜೀವನದ ನಾಯಕ ನೀವೇ ಆಗಿದ್ದೀರಾ. ದೃಢವಾದ ವಿಶ್ವಾಸದೊಂದಿಗೆ ಮುಂದೆ ಹೋಗಿ, ಭಯ ಪಡಬೇಡಿ, ನಿಮ್ಮ ಜೊತೆ ನಾನಿದ್ದೀನಿ ಅನ್ನೋ ರೀತಿಯಲ್ಲಿ ಭರವಸೆಯನ್ನು ತುಂಬ್ತಾ ಇದ್ದಾರೆ. ಇದನ್ನು ಕೇಳಿದ ಮೇಲೆ ನನಗೆ ನೆನಪಾಯಿತು, ನಾನು ಮೊದಲೇ ಹೇಳಬೇಕಾಗಿತ್ತು, ಮರ್ತು ಹೋಗಿತ್ತು. ಆದರೂ ಇವತ್ತು ಹೊಸ ವರ್ಷ ನಿಮ್ಮ ಹತ್ರ ಈ ವಿಚಾರವನ್ನು ಶೇರ್ ಮಾಡ್ಕೊಳ್ಬೇಕು ಅಂತ ಇದ್ದೆ. ಈಗ ಅದನ್ನು ಮುಂದುವರಿಸ್ತಾ ಇದ್ದೀನಿ. ನಾವು ಶಿರಡಿಗೆ ಕರ್ಕೊಂಡು ಬರುವ ಟ್ರಾವೆಲ್ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀವಿ ಶ್ರೀ ಸಾಯಿ ಸೇವಾ ಟ್ರಸ್ಟಿಂದ. ಇದರಲ್ಲಿ ಬಸ್ ವ್ಯವಸ್ಥೆ, ಹೋಟೆಲ್ ಉಳಿದುಕೊಳ್ಳಲು ವ್ಯವಸ್ಥೆ, ಹಾಗೆ ದರ್ಶನದ ವ್ಯವಸ್ಥೆ ಕೂಡ ಇರುತ್ತೆ. ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ. ನೀವು ದರ್ಶನ್ ಬುಕ್ಕಿಂಗ್ ಮಾಡ್ಕೊಳ್ಬೋದು. ಇಷ್ಟ ಇದ್ದರೂ ಕಮೆಂಟಲ್ಲಿ ತಿಳಿಸಿ, ನನಗೆ ಅದ್ರ ಬಗ್ಗೆ ಐಡಿಯಾ ಬರುತ್ತೆ. ಆವಾಗ ನೀವು ಯಾರೆಲ್ಲ ನಮ್ಮ ಜೊತೆ ಒಂದು ಶಿರಡಿ ಯಾತ್ರೆಗೆ ಬರ್ತೀರಾ, ಅದಕ್ಕೆ ವೆಚ್ಚ ಎಷ್ಟಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡ್ತೀನಿ. ಕೆಲವರ ಎನರ್ಜಿ ಪ್ರಕಾರ ನಿಮ್ಮ ಜೀವನದಲ್ಲಿ ತುಂಬ ಭಾರವನ್ನು ಹೊತ್ಕೊಂಡು ನಡೀತಾ ಇದ್ದೀರಾ. ಅದಕ್ಕೆ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗ್ತಾ ಇಲ್ಲ. ಈ ಸಮಯದಲ್ಲಿ ನಿಮ್ಮ ಮನಸ್ಸು, ನಿಮ್ಮ ಆಲೋಚನೆಗಳು, ನಿಮ್ಮ ಸಂಬಂಧಗಳು ಇವೆಲ್ಲವನ್ನ ಶುದ್ಧ ಮಾಡಿಕೊಳ್ಳುವ ಒಂದು ಸಮಯ ಎದುರಾಗಿದೆ. ಹಾಗಾಗಿ ನೀವು ಹಳೆಯ ನೋವುಗಳನ್ನು ಹಿಡಿದಿಟ್ಕೊಂಡಿದ್ರೆ ಹೊಸ ಸಂತೋಷಕ್ಕೆ ಜಾಗ ಸಿಗೋದಿಲ್ಲ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಹಾಗಾಗಿ ಹಳೆಯ ನೋವುಗಳನ್ನು, ಭಯ, ಅನುಮಾನ, ಮೋಸ, ಯಾವ ರೀತಿ ನಿಮಗೆ ನೋವು ಕೊಟ್ಟಿತ್ತೋ ಹಳೆಯ ದಿನಗಳು, ಅದು ನೆನ್ನೆಯದ್ದೇ ಆಗಿರ್ಬೋದು, ಅದನ್ನು ನೀವು ಈ ದಿನ ಬಿಟ್ಟು ಬಿಡಬೇಕು. ಯಾಕಂದರೆ ಈಗ ನೋಡಿ, ಉದಾಹರಣೆ ನಾನಿಲ್ಲಿ ಹೇಳ್ತೀನಿ. ಇವತ್ತಿನ ದಿನ ನೀವು ಮನೆಯನ್ನು ಕಸ ಗುಡಿಸಿದ್ದೀರಾ ಅಂದರೆ ಆ ಕಸವನ್ನು ನೀವು ಇಟ್ಕೊಳ್ತೀರಾ ಮನೆ ಒಳಗೆ, ಹೊರಗಡೆ ಹಾಕ್ಬಿಡ್ತೀರಲ್ವ. ಅದೇ ರೀತಿ ದಿನನಿತ್ಯ ನಿಮ್ಮ ಮನೆ ಸ್ವಚ್ಛವಾಗಿರಬೇಕು ಅಂದರೆ ನೀವು ಆ ಮನೆಯನ್ನು ಶುದ್ಧಗೊಳಿಸ್ತೀರಾ. ಅದೇ ರೀತಿ ನಿಮ್ಮ ಜೀವನದಲ್ಲೂ ಕೂಡ ಹಳೆಯ ನೆನಪುಗಳು, ಹಳೆಯ ವಿಚಾರಗಳು ಅವೆಲ್ಲವೂ ಯಾವುದೋ ಒಂದು ಕರ್ಮದ ಕಾರಣ ಆಗಿತ್ತು, ಇಲ್ಲ ಕೆಲವು ಪಾಠಗಳನ್ನು ಕಲಿಬೇಕಾಗಿತ್ತು, ಇಲ್ಲ ನಿಮ್ಮ ಜೀವನದಲ್ಲಿ ಆ ಋಣವನ್ನು ಅಲ್ಲಿಂದ ಹರಿದುಕೊಳ್ಬೇಕಾಗಿತ್ತು. ಈ ರೀತಿಯಾಗಿ ಕೆಲವೊಂದು ವಿಚಾರಗಳು ನಡೆದಿರ್ತವೆ. ಹಾಗಾಗಿ ಆ ವಿಚಾರಗಳನ್ನು ನೀವು ಬಿಡ್ತಾನೆ ಬರಬೇಕು. ಅವುಗಳನ್ನು ಗಾಯದ ರೂಪದಲ್ಲಿ ನೀವು ಇಟ್ಕೊಳ್ಬಾರ್ದು. ಆ ಗಾಯವನ್ನು ನೀವು ಕೆರೆದಷ್ಟು ಅದು ಇನ್ನೂ ಆಳವಾದ ಗಾಯವಾಗುತ್ತೆ, ಅದು ಮಾಯಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಆ ಗಾಯ ವಾಸಿ ಆಗಲಿಕ್ಕೆ ನೀವು ಅವಕಾಶ ಕೊಡಬೇಕು. ಅದನ್ನು ಬಿಟ್ಟುಬಿಡಿ, ಕ್ಷಮಿಸ್ಬಿಡಿ. ಅದು ನಡಿಬೇಕಾಗಿತ್ತು, ನಡೆದು ಹೋಯಿತು ಅನ್ನೋ ರೀತಿಲಿ ತಗೊಳ್ಳಿ. ಅದನ್ನು ಬಿಟ್ಟು ನೀವು ಮುಂದೆ ಹೋಗಬೇಕು. ಯಾಕಂದರೆ ನಿಮ್ಮ ಜೀವನದಲ್ಲಿ ಇದೇ ಅಂತ್ಯ ಅಲ್ಲ, ಇದ್ರ ಮುಂದೆ ಕೂಡ ನಿಮಗೆ ವಿಶೇಷವಾದ ಸುಂದರವಾದ ಜೀವನ ಇದೆ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ. ಬಿಟ್ಟು ಹೋದ ಒಂದು ಸಂಬಂಧವನ್ನು ಮುಂದುವರಿಸಬೇಕು. ಅವ್ರ ಜೊತೆ ನಾನು ಜೀವನ ಮಾಡಬೇಕು, ಅವರು ನನ್ನ ಜೀವನಕ್ಕೆ ಮರಳಿ ಬರಬೇಕು ಅನ್ನುವ ತುಡಿತ ಹೆಚ್ಚಾಗಿ ಕಾಣಿಸ್ತಾ ಇದೆ ಇಲ್ಲಿ. ಅವರಾಗಿ ದೂರ ಸರಿದಿದ್ದಾರೋ ಇಲ್ಲ ನೀವಾಗಿ ದೂರ ಸರಿದಿದ್ದಾರೋ, ಆದರೆ ಈ ಸಮಯದಲ್ಲಿ ನಿಮಗೆ ಅವ್ರು ಬೇಕು ಅಂತ ಹೇಳಿ ಅನ್ನಿಸ್ತಾ ಇದೆ. ಸಂಬಂಧವನ್ನು ಸರಿಪಡಿಸ್ಕೊಳ್ಬೇಕು ಅಂತೇಳಿ ಬಯಸ್ತಾ ಇದ್ದೀರಾ. ಆ ತುಡಿತ ಹೆಚ್ಚಾಗಿದೆ. ನಿಮ್ಮ ಈಗಿನ ಒಂದು ಎನರ್ಜಿ ಅಂದರೆ ಒಂದು ಪ್ರಾರ್ಥನೆಯನ್ನು, ನಿಮ್ಮ ಒಂದು ಮನಸ್ಥಿತಿಯನ್ನು, ನೀವು ನಂಬಿದ ಗುರುವಾಗಿರ್ಬೋದು, ಈ ಬ್ರಹ್ಮಾಂಡದ ಶಕ್ತಿ ಆಗಿರ್ಬೋದು, ಎಲ್ಲವೂ ಒಂದೇ. ಇಲ್ಲಿ ಶಕ್ತಿಯ ಒಂದು ರೂಪವನ್ನು ನೀವು ಆರಾಧನೆ ಮಾಡ್ತಾ ಇರ್ತೀರ. ಆ ದೇವರೇ ಆಗಿರ್ಬೋದು, ಆ ಒಂದು ಎನರ್ಜಿಯನ್ನು ನಿಮ್ಮ ಕಡೆ ಒಂದು ಆಕರ್ಷಣೆ ಮಾಡ್ತಾ ಇದ್ದಾರೆ. ನೀವು ಹೇಗೆ ಅವ್ರ ಬಗ್ಗೆ ಫೀಲ್ ಮಾಡ್ತಾಯಿದ್ರು, ಅವರು ಕೂಡ ಈ ಸಮಯದಲ್ಲಿ ಅದೇ ರೀತಿ ಫೀಲನ್ನು ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲೂ ಕೂಡ ಎನರ್ಜಿ ಕನೆಕ್ಟ್ ಆಗ್ತಾಯಿದೆ. ಹಾಗಾಗಿ ನೀವು ಭವಿಷ್ಯದಲ್ಲಿ ಮತ್ತೆ ಅವರನ್ನು ಪಡ್ಕೊಳ್ಬೋದು, ಅವರು ಮರಳಿ ಬರ್ಬೋದು ಅನ್ನೋದು ಹೆಚ್ಚಾಗಿ ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ಮಧ್ಯೆ ಇರುವ ಒಂದು ಕಾರ್ಮಿಕ್ ಸೈಕ್ಲಿಂಗ್ ಎನರ್ಜಿ ಮುಕ್ತಾಯವಾಗ್ತಾ ಇದೆ, ಎಂಡ್ ಆಗ್ತಾ ಇದೆ. ಹಾಗಾಗಿ ನೀವು ಆದಷ್ಟು ಬೇಗನೆ ಒಂದಾಗಬಹುದು, ನಿಮ್ಮ ಇಚ್ಛೆ ಕೈಗೂಡುತ್ತೆ. ಇದು ವೈಯಕ್ತಿಕ ಸಂಬಂಧ ಹಾಗೆ ಪ್ರೇಮಿಗಳ ವಿಚಾರದಲ್ಲೂ ಕೂಡ ಕನೆಕ್ಟ್ ಆಗ್ತದೆ ಎನರ್ಜಿ. ಇದು ನಿಮ್ಮನ್ನು ಒಂದು ಹೀಲಿಂಗ್ ಮಾಡುವ ಪವರ್ ಎನರ್ಜಿ ಆಗಿರುತ್ತೆ. ಯಾಕಂದರೆ ನೀವು ನಂಬಿದ ಗುರುವು ಹಾಗೆ ನೀವು ನಂಬಿದ ದೈವಶಕ್ತಿಗಳು ಈ ಎನರ್ಜಿಯಲ್ಲಿ ನಿಮಗೆ ಕನೆಕ್ಟ್ ಆಗಿರ್ತಾರೆ. ನಂಬಿಕೆಯೊಂದಿಗೆ ನೀವು ಈ ಎನರ್ಜಿಗೆ ಕನೆಕ್ಟ್ ಆದರೆ ಅಂಥದ್ದೇ ಒಂದು ಅನುಭವಗಳನ್ನು ನೀವು ಅನುಭವಿಸ್ತಾ ಹೋಗ್ತೀರಾ. ಸಂಬಂಧಗಳನ್ನು ಸುಧಾರಣೆ ಮಾಡ್ಕೊಳ್ಳೋಕ್ಕಾಗಿರ್ಬೋದು, ಇಲ್ಲ ಏನನ್ನೋ ಪಡ್ಕೊಳ್ಳೋಕ್ಕಾಗಿರ್ಬೋದು, ಏನನ್ನೋ ಕಳ್ಕೊಳ್ಳೋಕ್ಕಾಗಿರ್ಬೋದು. ಒಟ್ಟಾರೆಯಾಗಿ ಎಲ್ಲೆಲ್ಲೋ ಹೋಗಿ ಹಣವನ್ನು ಖರ್ಚು ಮಾಡ್ಕೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತದೆ. ಆದರೆ ಹಣ ಖರ್ಚು ಮಾಡಿದ ತಕ್ಷಣವೇ ಎಲ್ಲವನ್ನ ಪಡ್ಕೊಳ್ಳೋದಾಗಿದ್ದರೆ, ಇಲ್ಲ ಸರಿಪಡಿಸ್ಕೊಳ್ಳೋದಾಗಿದ್ದರೆ ಹಣ ಇದ್ದವರಿಗೆ ಕಷ್ಟನೇ ಬರ್ತಿರಲಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ಒಂದು ವಾಸ್ತವ ಎನರ್ಜಿ ನಿಮಗೆ ಕನೆಕ್ಟ್ ಆಗ್ತಾ ಇರೋದ್ರಿಂದ ನೀವು ಈ ಸಮಯದಲ್ಲಿ ಗುರುವಿನ ಶರಣದಲ್ಲಿ ಬಂದಿದ್ದೀರಾ. ಎಲ್ಲ ರೀತಿಯ ಪ್ರಯತ್ನಗಳು ಆಗೋಗಿದೆ. ಈಗ ಗುರುವೇ ನನಗೆ ಎಲ್ಲ ಅನ್ನೋ ರೀತಿಯಲ್ಲಿ ಅವರ ಶರಣದಲ್ಲಿ ಬಂದಿದ್ದೀರಾ ಅಂದರೆ ಇದೇ ನಿಮ್ಮ ಸರಿಯಾದ ಸಮಯ, ಸರಿಯಾದ ಆಯ್ಕೆ ಆಗಿದೆ. ಹಾಗಾಗಿ ಈಗ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಪರಿವರ್ತನೆಗಳು, ತಿರುವುಗಳು ಸಿಗ್ತಾ ಹೋಗ್ತವೆ. ಎಲ್ಲಿವರೆಗೂ ಒಂದು ಭ್ರಮೆಯಲ್ಲಿ ನೀವು ಬದುಕ್ತಾ ಇದ್ರೋ ಅಲ್ಲಿವರೆಗೂ ಆ ಭ್ರಮೆಯಲ್ಲೇ ನೀವಿದ್ರಿ. ಹಣ ಖರ್ಚು ಮಾಡ್ಬೋದಾ, ಇಲ್ಲ ಹೀಗೆ ಸರಿಪಡಿಸ್ಕೊಳ್ಬೋದು, ಹಾಗೆ ಸರಿಪಡಿಸ್ಕೊಳ್ಬೋದು ಅನ್ನೋ ರೀತಿಯಲ್ಲಿ ಯೋಚಿಸ್ತಾ ಇದ್ರಿ. ನಿಮಗೆ ಇವಾಗ ವಾಸ್ತವ ಸತ್ಯ ಅರ್ಥ ಆಗಿದೆ. ಹಣವೇ ಎಲ್ಲ ಅಲ್ಲ,
ಹಣ ಕೊಟ್ಟು ನಾನು ಏನನ್ನೋ ಪರಿವರ್ತನೆ ಮಾಡ್ಕೊಳ್ತೀನಿ ಅಂತೇಳಿ ಹೊರಟಿದ್ದೆ, ಇಲ್ಲ ಏನನ್ನೋ ಕೊಂಡ್ಕೊಳ್ತೀನಿ ಅಂತೇಳಿ ಹೊರಟಿದ್ದೆ, ಏನನ್ನೋ ಕಳ್ಕೊಳ್ತೀನಿ ಅಂತೇಳಿ ಹೊರಟಿದ್ದೆ. ಆದರೆ ಅದು ಯಾವುದೂ ಆಗೋದಿಲ್ಲ. ನಮ್ಮ ಸೃಷ್ಟಿಗೆ ಕಾರಣ ಆ ಭಗವಂತ. ಆ ಗುರುವಿನ ಮಾರ್ಗದರ್ಶನದೊಂದಿಗೆ ನಾವಿದ್ದೀವಿ ಅಂದರೆ ಖಂಡಿತವಾಗಿ ಇಲ್ಲಿ ನಾನು ಬದಲಾವಣೆಯನ್ನು ಕಂಡುಕೊಳ್ಬೋದು. ಅಂದರೆ ಅದು ಗುರುವಿನ ಹತ್ರ ಹೋದರೆ ಮಾತ್ರ ಅನ್ನೋ ರೀತಿಯಲ್ಲಿ ವಾಸ್ತವ ಸತ್ಯ ನೀವು ಅರ್ಥ ಮಾಡ್ಕೊಂಡ ಮೇಲೆ ಯಾವುದೋ ಒಂದು ಪ್ರಾರಬ್ಧ ಜನ್ಮದ ಪುಣ್ಯ ಅನ್ನುವ ಹಾಗೆ ಗುರು ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡಿದರೆ, ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ನೀವು ಅಂದ್ಕೊಳ್ತಾ ಇರ್ಬೋದು ನಾನು ಗುರುವನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅನ್ನೋ ರೀತಿಯಲ್ಲಿ. ಖಂಡಿತ ಇಲ್ಲ. ಇದು ಯಾವುದೋ ಒಂದು ಸುಕೃತ. ಹಿಂದಿನ ಜನ್ಮದಲ್ಲಿ ನೀವು ಅವರನ್ನು ಪೂಜಿಸ್ತಾ ಇದ್ರಾ, ಇಲ್ಲ ಅವ್ರ ಹೆಸರಲ್ಲಿ ಯಾರಿಗಾದರೂ ಸಹಾಯ ಮಾಡಿದ್ರಾ, ಯಾವುದೋ ಒಂದು ಎನರ್ಜಿಗೆ ಕನೆಕ್ಟ್ ಆಗಿದ್ದೀರಾ ಅವ್ರ ವಿಚಾರದಲ್ಲಿ. ಹಾಗಾಗಿ ಈ ಜನ್ಮದಲ್ಲಿ ಆ ಒಂದು ಋಣವನ್ನು ಯಾವ ರೀತಿ ಬಾಬಾ ಬಂದು ತೀರಿಸ್ತಾ ಇದ್ದಾರೆ ಅಂದರೆ, ಅವರು ನಿಮ್ಮನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಒಂದು ಕರ್ಮಗಳ ಭಾರವನ್ನು ನಾನು ತಗೊಳ್ತೀನಿ, ನಿನಗೊಂದು ಅವಕಾಶ ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಬಂದಿದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಆ ಗುರುವಿನ ಶರಣವನ್ನು ನಂಬಿದ್ದೀರಾ ಅಂದರೆ ಖಂಡಿತ ಇಲ್ಲಿ ಬದಲಾವಣೆಗಳು ಹೆಚ್ಚಾಗಿ ಕಾಣಿಸ್ತದೆ. ಈಗಾಗಲೇ ನೀವು ಬದಲಾವಣೆಯನ್ನು ಹೊಂದುತ್ತಾ ಇದ್ದೀರಾ. ಆಗಲೇ ದುಡ್ಡನ್ನು ಕಳ್ಕೊಂಡಾಗ್ಬಿಟ್ಟಿದೆ. ಈಗ ದುಡ್ಡಿರೋರಿಗೂ ನೀವು ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳೋ ಪ್ರಯತ್ನ ಪಟ್ರಿ. ಈಗ ದುಡ್ಡು ಇಲ್ಲದೇ ಇದ್ದರೆ ನಿಮ್ಗೆ ಯಾರೂ ಆ ಪರಿಹಾರಗಳನ್ನು ಹೇಳೋದಿಲ್ಲ. ಯಾಕಂದರೆ ಅವರಿಗೆ ದುಡ್ಡು ಬೇಕು. ನಿಮ್ಮ ಹತ್ರ ಆ ದುಡ್ಡಿಲ್ಲ, ಈಗ ಖರ್ಚಾಗಿದೆ. ಈ ಯಾವುದಕ್ಕೂ ನಿಮಗೆ ಪರಿಹಾರ ಸಿಗಲಿಲ್ಲ ಅಂದರೆ ಕೊನೆಗೆ ದುಡ್ಡಿಲ್ಲದೆ ನಿಮಗೆ ಪರಿಹಾರ ಕೊಡೋದು ಅಂದರೆ ದೇವರು, ಗುರು ಮಾತ್ರ ಅನ್ನೋ ಸತ್ಯ ಅರ್ಥ ಮಾಡ್ಕೊಂಡು ಈಗ ಅಲ್ಲಿಗೆ ಬಂದಿದ್ದಾರೆ. ಅಲ್ಲೇ ಈ ಸತ್ಯವನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಆದರೆ ಅಲ್ಲಿ ಕೆಲವು ಪಾಠಗಳನ್ನು ಕಲಿಬೇಕಾಗಿತ್ತು. ಹಾಗೆ ಒಂದಿಷ್ಟು ವಿಚಾರಗಳಲ್ಲಿ ಸ್ಪಷ್ಟತೆ ಬೇಕಾಗಿತ್ತು. ಹಾಗಾಗಿ ಆ ಗುರುವಿನ ಕೆಲವೊಂದು ಸೂಚನೆಗಳು ನಿಮಗೆ ಆಗ ಕನೆಕ್ಟ್ ಆಗಲಿಲ್ಲ. ಅದರಿಂದ ಈಗ ನಿಮಗೆ ಏನಾಗಿದೆ ಅಂದರೆ ಆ ಎಲ್ಲ ರೀತಿ ಪಾಠಗಳ ಕಲಿತ ಮೇಲೆ ವಾಸ್ತವ ಸ್ವರೂಪವನ್ನು ಅರ್ಥ ಮಾಡ್ಕೊಂಡು ಹಿಂದಿರುಗಿದ್ದೀರಾ. ಆದರೂ ಕೂಡ ಗುರುವು ನಿಮ್ಮನ್ನು ಅವರ ಶರಣದಲ್ಲಿ ತಗೊಂಡು ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಕೊಡಲಿಕ್ಕೆ ಸಿದ್ಧನಿದ್ದೇನೆ ಅನ್ನೋ ರೀತಿಯಲ್ಲಿ ಆಶೀರ್ವದಿಸ್ತಾ ಇದ್ದಾರೆ. ಹಾಗೆ ಈ ಸಮಯದಲ್ಲಿ ನೀವು ಕೆಲವು ಜನರನ್ನು ಕಳ್ಕೊಳ್ತೀರಾ, ಅಂದರೆ ಇಗ್ನೋರ್ ಮಾಡ್ತೀರಾ. ಅಂದರೆ ಅವ್ರು ನಿಮ್ಮ ಜೀವನದಲ್ಲಿ ಇದ್ದರು, ಆದರೆ ಈಗ ಸ್ಪಷ್ಟತೆ ಸಿಕ್ಕಿದೆ ಕೆಲವೊಂದು ವಿಚಾರಗಳಲ್ಲಿ. ಹಾಗಾಗಿ ಅವರನ್ನು ದೂರ ಮಾಡ್ತಾ ಇದ್ದೀರಾ. ಕೆಲವೊಂದಿಷ್ಟು ವಿಚಾರಗಳಲ್ಲಿ ಹೇಗಾಗುತ್ತೆ ಅಂದರೆ, ನೀವು ಅವರನ್ನು ದೂರ ಮಾಡೋದಕ್ಕಿಂತ ನಿಮ್ಮ ಈಗಿನ ಬದಲಾವಣೆ ಕಂಡು ಅವರೇ ನಿಮ್ಮಿಂದ ದೂರ ಆಗ್ಬೋದು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ನಿಮ್ಮ ಹತ್ರ ಏನು ಉಳಿಬೇಕೋ ಅದು ಉಳಿಯುತ್ತೆ, ನಿಮ್ಮಿಂದ ಏನು ದೂರ ಆಗಬೇಕೋ ಅದು ದೂರ ಆಗ್ತದೆ. ಯಾಕಂದರೆ ಇಲ್ಲಿ ಭಗವಂತನಿಗೆ ನಿಮ್ಗೇನು ಬೇಕು, ಯಾವ ಸಮಯಕ್ಕೆ ಏನಾಗಬೇಕು ಎಲ್ಲ ಗೊತ್ತಿರುತ್ತೆ. ನೀವು ಅದೇ ಬೇಕು ಇದೇ ಬೇಕು ಅಂತೇಳಿ ಹಠ ಮಾಡಿದಾಗ ನಿಮ್ಮ ಜೀವನದಲ್ಲಿ ನೀವು ಕಳ್ಕೊಳ್ಳೋದೇ ಹೆಚ್ಚು ಪಡ್ಕೊಳ್ಳೋದಕ್ಕಿಂತ. ಆದರೆ ಅದೆಲ್ಲವನ್ನು ಮುಗಿಸ್ಕೊಂಡು ಮತ್ತೆ ಬಂದು ನಿಲ್ಲೋದು ಆ ಗುರುವಿನ ಮೇಲೆ ನಂಬಿಕೆ ಇಟ್ಟು, ನೀವು ನಂಬಿದ ದೇವರ ಮೇಲೆ ನಂಬಿಕೆ ಇಟ್ಟು ಅದೇ ಒಂದು ಹಂತದಲ್ಲಿ ಈ ಸಮಯದಲ್ಲಿ ನೀವಿದ್ದೀರಾ. ನಿಮ್ಮ ನಂಬಿಕೆ ಗೆಲ್ಲುತ್ತೆ. ಅದೇ ತರಹ ಗುರುವಿನಲ್ಲಿ ದೃಢವಾದ ವಿಶ್ವಾಸವಿಟ್ಟು ನೀವು ತುಂಬ ಜನ ಸಾಗಿದ್ರಿ. ಅದರಲ್ಲಿ ಕೆಲವರಿಗೆ ಯಾವ ರೀತಿ ಅಂದರೆ ನೀವು ಅಂದ್ಕೊಂಡಿದ್ದ ರೀತಿಯಲ್ಲೇ ಪರಿವರ್ತನೆ ಸಿಕ್ಕಿದೆ. ಹಾಗೆ ಈಗ ಇನ್ನೊಂದು ಶುಭ ಸುದ್ದಿ ನಿಮಗೆ ಸಿಗೋದ್ರಲ್ಲಿದೆ, ಬಹಳ ಸನಿಹ ಇದೆ. ಅದಕ್ಕೆ ನೀವು ಪಾಸಿಟಿವ್ ಆಗಿ ಯೋಚಿಸ್ತಾ ಇದ್ದೀರಾ. ಬಾಬಾ ಇಷ್ಟು ಮುಂದೆ ತಂದಿದ್ದಾರೆ, ಖಂಡಿತ ಅದು ಕೂಡ ನನ್ನ ಜೀವನದಲ್ಲಿ ನನಗೆ ಸಿಗುತ್ತೆ ಅನ್ನೋ ಭರವಸೆ ನಿಮ್ಮನ್ನು ಗೆಲ್ಲಿಸುತ್ತೆ. ಖಂಡಿತ ಅದು ಪಾಸಿಟಿವ್ ಆಗಿ ಬರುತ್ತೆ ನಿಮ್ಮ ವಿಚಾರದಲ್ಲಿ. ನಂಬಿಕೆ ಇಟ್ಟು ಗುರುವಿನಲ್ಲಿ ಶರಣಾಗಿ ನಿಷ್ಕಲ್ಮಶ ಭಾವದ ಭಕ್ತಿಯಿಂದ ಅವರನ್ನು ನೀವು ಏನೇ ಕೇಳಿದರೂ ಕೂಡ ಕೊಡ್ತಾರೆ. ನಂಬಿಕೆ ಇಲ್ಲದೆ ಇದ್ದರೆ ನಿಮ್ಮ ಎದುರಿಗಿರುವ ನಿಮ್ಗೇನು ಬೇಕಾಗಿರೋದಿಲ್ಲ ಆ ವಿಚಾರ ನಿಮ್ಮ ಎದುರಿಗೆ ಇದ್ದರೂ ಕೂಡ ನಿಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಅಲ್ಲಿಗೊಂದು ಮಾಯೆ ಅನ್ನೋದು ಕವಿದಿರುತ್ತೆ. ಆದರೆ ನೀವು ಯಾವುದೇ ಸೇವೆ ಮಾಡಿದ್ದೀರಾ ಅಂದರೆ ಅದು ವ್ಯರ್ಥ ಆಗಿರೋದಿಲ್ಲ. ಅದರ ಫಲವನ್ನು ನಿಮ್ಮ ಎದುರಿಗೆ ಇಟ್ಟಿರ್ತಾರೆ ಭಗವಂತ. ಆದರೆ ನಿಮ್ಮ ಎದುರಿಗಿರುವ ಮಾಯೆಯನ್ನು ಸರಿಸಿ ನೋಡುವ ರೀತಿಯ ದೃಷ್ಟಿಕೋನವನ್ನು ನೀವು ಹೊಂದಬೇಕು. ಅದು ನಿಮಗೆ ಸಿಗಬೇಕು ಅಂದರೆ ನೀವು ಗುರುವಿನ ಚರಣದಲ್ಲಿ ಸಂದೇಹ ರಹಿತರಾಗಿ ಶರಣಾಗಬೇಕು ಅನ್ನೋ ರೀತಿಯಲ್ಲಿ ಬರ್ತದೆ. ಆಗ ಮಾತ್ರ ನಿಮ್ಮ ಎದುರಿಗೆ ನೀವೇನು ಬಹಳ ಪ್ರಯತ್ನ ಪಟ್ಟಿದ್ದೀರಾ, ಅದರಲ್ಲಿ ನನಗೆ ಯಾವುದೇ ರೀತಿ ಫಲ ಸಿಕ್ಕಿಲ್ಲ ಅಂತಿದ್ರೆ ಆ ಫಲ ನಿಮ್ಮ ಎದುರಿಗೆ ಇರೋದು ಸ್ಪಷ್ಟವಾಗಿ ಕಾಣುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ. ಹಾಗೆ ಬಾಬಾರವರ ಉದಯ ಧಾರಣೆ, ಉದಯ ಸೇವನೆ ಮಾಡ್ತಾ ಇದ್ದೀರಾ. ಇದರಿಂದ ನಿಮಗೆ ತುಂಬ ಅಂದರೆ ತುಂಬ ಒಳ್ಳೆಯದಾಗಿದೆ. ತುಂಬ ರೀತಿಯಲ್ಲಿ ನೀವು ಹೀಲ್ ಆಗ್ತಾ ಇದ್ದೀರಾ. ಕನಸಿನ ಮೂಲಕ ಕೂಡ ಬಾಬಾ ಬಂದು ನಿಮಗೆ ಕಮ್ಯುನಿಕೇಟ್ ಆಗಿ ನಿಮ್ಮನ್ನು ಹೀಲ್ ಮಾಡ್ತಾ ಇದ್ದಾರೆ, ಆಶೀರ್ವಾದ ಮಾಡ್ತಾ ಇದ್ದಾರೆ. ಹಾಗೆ ನೀವು ಎಲ್ಲೋ ಒಂದು ರೀತಿಯಲ್ಲಿ ಬಾಬಾ ಸಾಯಿ ಅನ್ನಬೇಕಾದ್ರೆ ಎಲ್ಲೋ ಒಂದು ರೀತಿಯಲ್ಲಿ ಅವರು ನಿಮ್ಮ ಮಾತಿಗೆ ಸ್ಪಂದಿಸ್ತಾ ಇದ್ದಾರೆ ಅನ್ನುವ ಭಾವನೆ ಕೂಡ ಕೆಲವರಿಗೆ ಕನೆಕ್ಟ್ ಆಗ್ತಾ ಇದೆ. ಆ ರೀತಿ ನೀವು ಅವಿನಾಭಾವ ಸಂಬಂಧಕ್ಕೆ ಕನೆಕ್ಟ್ ಆಗಿದ್ದೀರಾ ಅನ್ನೋ ರೀತಿಯಲ್ಲಿ ಕೂಡ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ಹೌದು, ನನ್ನ ಜೊತೆ ನನ್ನ ಸಾಯಿ ಇದ್ದಾರೆ, ಅವರ ಮಾರ್ಗದರ್ಶನ ಸಿಕ್ಕ ಮೇಲೆ ನನ್ನ ಜೀವನ ಹೊಸ ತಿರುವನ್ನು ಕಂಡುಕೊಂಡಿದೆ, ಇದು ಸತ್ಯ ಅನ್ನುವ ರೀತಿಯಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಅಂದರೆ ಈ ಎನರ್ಜಿನ ಸ್ವೀಕಾರ ಮಾಡ್ಕೊಳ್ಳಿ. ಆಗ ಗುರುವಿನ ಸಂಪೂರ್ಣ ಎನರ್ಜಿ ನಿಮಗೆ ಕನೆಕ್ಟ್ ಆಗುತ್ತೆ, ನಿಮ್ಮನ್ನು ಹೀಲ್ ಮಾಡುತ್ತೆ. ಬ್ಯೂಟಿಫುಲ್ ಸೋಲ್ ನೀವು, ಅಂದರೆ ಸುಂದರವಾದ ಆತ್ಮ ನೀವು. ಪವಿತ್ರತೆ ಅನ್ನೋದು ನಿಮ್ಮಲ್ಲಿ ತುಂಬಿದೆ. ಆದರೂ ಕೂಡ ಕೆಲವು ನಿರಾಸೆಗಳು, ಕೊರಗುಗಳು, ಕೆಲವು ಜನರು ನಿಮಗೆ ಮಾಡಿದ ಮೋಸ, ಇಲ್ಲ ಯಾವುದೋ ರೀತಿಯಲ್ಲಿ ನಿಮಗೆ ನೋವು ಕೊಡ್ತಾ ಇದ್ದಾರಲ್ಲ, ದುಃಖ ಕೊಡ್ತಾ ಇದ್ದಾರಲ್ಲ, ಆ ವಿಚಾರಗಳು ನಿಮಗೆಲ್ಲೋ ಒಂದು ರೀತಿ ನಕಾರಾತ್ಮಕ ಭಾವನೆಗಳನ್ನು ಮೂಡಿಸ್ತಾ ಇದ್ದಾವೆ. ಇದರಿಂದ ಕೋಪ ಬರ್ತಾ ಇದೆ, ಇಲ್ಲ ಕೆಲವೊಂದು ಸಾರಿ ಜಗಳ ಮಾಡ್ತೀರಾ, ಕೆಲವೊಂದು ಸಾರಿ ಅವ್ರಿಗೆ ತಿರುಗಿಸಿ ಮಾತಾಡ್ತೀರಾ. ಅವರು ಏನು ಮಾಡಿದ್ರು ಅದನ್ನು ನಾನು ಕೂಡ ಅವರಿಗೆ ತಿರುಗಿಸಿ ಕೊಡಬೇಕು ಅನ್ನೋ ರೀತಿಯಲ್ಲಿ ಕೆಲವೊಂದು ಸಾರಿ ದ್ವೇಷ ರೀತಿಲೂ ಕೂಡ ನಿಮ್ಮ ಮನಸ್ಸಲ್ಲಿ ಮೂಡುತ್ತೆ. ಅದು ಸ್ವಲ್ಪ ಹೊತ್ತು ಮೂಡುತ್ತೆ, ತಕ್ಷಣ ನೀವು ಶಾಂತರಾಗ್ತೀರಾ. ಶಾಂತವಾದ ಮನಸ್ಸಿನಿಂದ ನೀವು ಯೋಚಿಸಲಿಕ್ಕೆ ಶುರುವಾಗ್ತೀರಾ. ಆಗ
ಒಂದು ಝಲಕ್ ಅನ್ನೋ ರೀತಿಯಲ್ಲಿ ಬಾಬಾ ನಿಮ್ಮ ಎದುರಿಗೆ ಬಂದು ಹೋಗ್ಬೋದು. ಆಗ ನಿಮಗೆ ತಕ್ಷಣ ನಿಮ್ಮ ಹತ್ತಿರ ಇರುವ ಆ ಒಂದು ನಕಾರಾತ್ಮಕ ವಿಚಾರಗಳೆಲ್ಲವೂ ದೂರ ಸರಿದ ಅನುಭವ ಕೂಡ ಆಗುತ್ತೆ. ಆಗ ನಾನು ಅದನ್ನು ಆಲೋಚನೆ ಮಾಡಿದ ತಪ್ಪು, ಅವ್ರು ಮಾಡಿದ್ದು ಅವರಿಗೆ, ಅದು ನನಗಲ್ಲ, ನನ್ನವರೆಗೂ ಬರೋದಿಲ್ಲ, ನನ್ನ ಜೊತೆ ನನ್ನ ಗುರುವಿದ್ದಾರೆ, ನಾನು ಒಳ್ಳೆ ದಾರಿಯಲ್ಲೇ ಹೋಗ್ತಾ ಇದ್ದೀನಿ, ಅವ್ರು ಏನೇ ಮಾಡಿದರೂ ಅದು ಅವರಿಗೆ ಆಗಲಿ ಅನ್ನೋ ರೀತಿಲಿ ಅದನ್ನು ಆ ಎನರ್ಜಿಯನ್ನು ಅಲ್ಲೇ ಕೈಬಿಟ್ಟು ಮತ್ತೆ ಪಾಸಿಟಿವ್ ಎನರ್ಜಿಗೆ ನೀವು ಹೋಗ್ತೀರಾ ಅಂದರೆ ಗುರುವು ನಿಮ್ಮನ್ನು ಆ ರೀತಿ ಕಾಯ್ತಾ ಇದ್ದಾರೆ. ಅವ್ರು ನಿಮ್ಮ ಜೊತೆಗಿದ್ದು ಸಂರಕ್ಷಿಸ್ತಾ ಇದ್ದಾರೆ, ಮಾರ್ಗದರ್ಶನ ಮಾಡ್ತಾರೆ. ಈ ಸೂಚನೆಗಳೊಂದಿಗೆ ಅವರು ಸಚೇತ ಕೊಡ್ತಾ ಇದ್ದಾರೆ. ಯಾವ ರೀತಿ ಅಂದರೆ, ನಾನು ನಿನ್ನ ಜೊತೆಗೆ ಇದ್ದೀನಿ, ನಿನ್ನಲ್ಲಿ ಯಾವುದೇ ಒಂದು ವಿಚಾರಗಳು, ಒಂದು ಕರ್ಮಗಳು, ಹಿಂದಿನ ಪ್ರಾರಬ್ಧ ಕರ್ಮಗಳು ಬ್ಲಾಕೇಜನ್ನು ತರಲಿಕ್ಕೆ, ನಕಾರಾತ್ಮಕತೆಯನ್ನು ತರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾವೆ, ಆದರೆ ನಾನು ನಿನ್ನನ್ನು ಕೈ ಬಿಡೋದಿಲ್ಲ ಅನ್ನೋ ರೀತಿಯಲ್ಲಿ ಬಾಬಾ ಮುನ್ನೆಚ್ಚರಿಕೆಯನ್ನು ಕೊಡೋದ್ರ ಮೂಲಕ ಅಂತಹ ಒಂದು ವಿಚಾರಗಳು ಮನಸ್ಸಲ್ಲಿ ಸುಳಿದಾಗ ತಪ್ಪು ಮಾಡಬೇಕು ಅಂತೇಳಿ ಅನ್ನಿಸ್ದಾಗಲೂ ಕೂಡ ನಿಮ್ಮಿಂದ ತಪ್ಪು ಮಾಡೋಕ್ಕಾಗೋದಿಲ್ಲ. ಆ ಒಂದು ನಕಾರಾತ್ಮಕ ಎನರ್ಜಿಯನ್ನು ಅಲ್ಲೇ ಕೈಬಿಟ್ಟು ಕ್ಷಣ ಮಾತ್ರದಲ್ಲೇ ನೀವು ಪರಿವರ್ತನೆಯಾಗಿ ಮತ್ತೆ ಮರಳಿ ನಿಮ್ಮ ಪಾಸಿಟಿವ್ ಎನರ್ಜಿಗೆ ಕನ್ವರ್ಟ್ ಆಗ್ತಾ ಇದ್ದೀರಾ. ಇಲ್ಲಿಗೆ ಗುರುವು ನಿಮ್ಮ ಜೊತೆಗಿದ್ದಾರೆ ಅನ್ನುವ ಒಂದು ಸೂಚನೆ ಆಗಿದೆ. ಪ್ರತಿ ಸಾರಿಯೂ ರೀಡಿಂಗ್ ಮಾಡಬೇಕಾದ್ರೆ ಈ ಒಂದು ಸಂಕಲ್ಪ ಅಂತೂ ಖಂಡಿತ ಮಾಡ್ತೀನಿ. ನಿಮ್ಮನ್ನು ನಂಬಿದವರಿಗೆ, ಒಳ್ಳೆಯದನ್ನು ಮಾಡ್ತಾ ಇರೋರಿಗೆ ನೀವು ಯಾವಾಗಲೂ ರಕ್ಷಣೆ ನೀಡಬೇಕು ಅನ್ನೋ ಪ್ರಾರ್ಥನೆ ಮಾಡ್ತಾನೆ ನಾನು ಈ ರೀಡಿಂಗ್ ಶುರುವಾಗೋದು. ಹಾಗಾಗಿ ಈ ಪಾಸಿಟಿವ್ ಎನರ್ಜಿ ನಿಮ್ಮನ್ನು ಎಲ್ಲೋ ಒಂದು ರೀತಿಯಲ್ಲಿ ಹೀಲ್ ಮಾಡುತ್ತೆ, ಮನಸ್ಸಿಗೆ ಸಂತೋಷ ಸಿಗುತ್ತೆ. ಇದನ್ನು ಕೇಳಿದಾಗ ನಾಳೆ ಬದುಕಲಿಕ್ಕೊಂದು ಭರವಸೆ ಬರುತ್ತೆ. ಹಾಗೆ ಸರಿಯಾದ ನಿರ್ಧಾರಗಳನ್ನು ತಗೊಳ್ತಾ ಇದ್ದೀರಾ, ಸಮಯಕ್ಕೆ ಅನುಗುಣವಾಗಿ ಕೆಲವು ತಪ್ಪುಗಳನ್ನು ತಿದ್ಕೊಳ್ತಾ ಇದ್ದೀರಾ ಅಂದರೆ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗ್ತಾ ಇದೆ. ಒಟ್ಟಾರೆಯಾಗಿ ನಾವು ಒಂದು ಸಂಕಲ್ಪ ಮಾಡಿ ಇವರಿಗೆ ಒಳ್ಳೆಯದಾಗಲಿ ಅನ್ನೋ ರೀತಿಯಲ್ಲಿ ಒಂದು ಹೀಲ್ ಆಗಲಿ, ಇವರು ಅನೇಕ ರೀತಿಯ ಸಮಸ್ಯೆಗಳಿಂದ ಹೊರಗೆ ಬರಲಿ, ಒಂದು ಧೈರ್ಯವಾಗಿ ಮುಂದುವರಿಲಿ ಅನ್ನೋ ರೀತಿಯಲ್ಲಿ ಒಂದು ಸಂಕಲ್ಪ ಮಾಡಿ ಈ ಎನರ್ಜಿಗೆ ನಿಮ್ಮನ್ನು ಕನೆಕ್ಟ್ ಮಾಡಿರ್ತೀವಲ್ವ, ಖಂಡಿತವಾಗಿ ಇದು ನಿಮ್ಮ ಜೀವನದಲ್ಲಿ ಪರಿಣಾಮ ಬೀರ್ತಾ ಇದೆ. ಹಾಗಾಗಿ ಅದೇ ಒಂದು ಕೃತಜ್ಞತಾ ಭಾವದಿಂದ ನೀವು ಕೂಡ ಈ ಎನರ್ಜಿಯನ್ನು ನೀವು ರಿಸೀವ್ ಮಾಡ್ಕೊಳ್ಳೋಕ್ಕೆ ಕೃತಜ್ಞತಾ ಭಾವದಿಂದ ಸಾಯಿರಾಮ್ ಅಂಥೇಳಿ ನೀವು ಧನ್ಯವಾದಗಳನ್ನು ಅರ್ಪಿಸೋದನ್ನು ಮರಿಬೇಡಿ. ಒಂದು ಕೃತಜ್ಞತೆ ನೀವು ಗುರುವಿಗೆ ಕೊಡೋದಿದು. ಯಾಕಂದರೆ ಅವರು ನಿಮ್ಮನ್ನು ಈ ಎನರ್ಜಿಯ ಮೂಲಕ ಹೀಲ್ ಮಾಡ್ತಾರೆ, ಹಾಗೆ ಮಾರ್ಗದರ್ಶನ ಮಾಡ್ತಾರೆ, ಕೆಲವು ತಪ್ಪುಗಳನ್ನು ತಿತ್ತಾರೆ. ಅದಕ್ಕೋಸ್ಕರ ಕೃತಜ್ಞತೆ ಅನ್ನೋದು ಇರಲೇಬೇಕು, ಗುರುವಿಗೆ ಸಮರ್ಪಣೆ ಮಾಡಬೇಕು. ಹಾಗಾಗಿ ನೀವು ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡಿ ಒಂದು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ. ನಿಮ್ಮ ಜೀವನದಲ್ಲಿ ಒಂದು ಶುಭ ಸಮಯ ಶುರುವಾಗ್ತಾ ಇದೆ. ಮನೆಗೆ ಸಂತೋಷ ಕೂಡ ಬರುತ್ತೆ. ಒಳ್ಳೆಯ ಸುದ್ದಿಯ ಫಂಕ್ಷನ್ ಸೆಲೆಬ್ರೇಷನ್ ಮಾಡ್ತೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾವುದೋ ಕಷ್ಟ ಅಂತೇಳಿ ಅಂದ್ಕೊಂಡಿದ್ರಲ್ಲ, ಕಷ್ಟಪಟ್ಟಿದ್ರಲ್ಲ, ಆ ವಿಚಾರದಲ್ಲಿ ನಿಮಗೆ ಒಂದು ಒಳ್ಳೆಯ ಸುದ್ದಿ ಸಿಗತ್ತೆ. ನಿಮ್ಮ ಮನೆಗೆ ನಾನು ಆಶೀರ್ವಾದ ಹಾಕಿದ್ದೇನೆ ಅನ್ನೋ ರೀತಿಯಲ್ಲಿ ಬಾಬಾ ಸಂತೋಷವನ್ನು ಕೊಡ್ತಾ ಇದ್ದಾರೆ. ಈ ಸಮಯದ ಎನರ್ಜಿ ಪ್ರಕಾರ ನೀವು ಎರಡು ವಿಚಾರಗಳ ನಡುವೆ ಗೊಂದಲದಲ್ಲಿದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದು ಕರಿಯರ್ ಮತ್ತು ಪರ್ಸನಲ್ ಲೈಫ್ ಬಗ್ಗೆ ಆಗಿರ್ಬೋದು, ಮನಿ ಮ್ಯಾನೇಜ್ಮೆಂಟ್ ಬಗ್ಗೆ ಆಗಿರ್ಬೋದು. ಎರಡು ಅವಕಾಶಗಳಲ್ಲಿ ಯಾವುದು ಆರಿಸೋದು ಅನ್ನೋ ರೀತಿಯಲ್ಲೂ ಕೂಡ ನೀವೀಗ ಗೊಂದಲದಲ್ಲಿದ್ದೀರಾ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತಿದೆ. ಆದರೆ ಇನ್ನೊಂದು ಯಾವ ರೀತಿ ಒಂದು ಎನರ್ಜಿ ಕನೆಕ್ಟ್ ಆಗ್ತಾ ಇದೆ ಅಂದರೆ, ನೀವೀಗ ಒಂದು ಸಂದಿಗ್ಧ ಸ್ಥಿತಿಯಲ್ಲಿದ್ದೀರಾ. ಇಷ್ಟು ವರ್ಷ ಒಂದು ನಂಬಿಕೆಯಿಂದ, ಪ್ರೀತಿಯಿಂದ ಯಾರ ಜೊತೆ ಒಂದು ಸಂಬಂಧವನ್ನು ಬೆಸೆದುಕೊಂಡಿದ್ರಲ್ಲ, ಆ ಸಂಬಂಧ ನಿಮ್ಮಿಂದ ದೂರ ಹೋಗಿದೆ. ಅಂದರೆ ಅಲ್ಲಿ ಮೂರನೆಯ ವ್ಯಕ್ತಿಯ ಪ್ರವೇಶ ಆಗಿ ಅವರು ಆ ಕಡೆ ಎನರ್ಜಿಗೆ ಕನ್ವರ್ಟ್ ಆಗಿದ್ದಾರೆ. ಅದರಿಂದ ನಿಮಗೆ ತುಂಬ ಅತೀವ ನೋವಾಗಿದೆ, ಅದನ್ನು ತಡ್ಕೊಳಕ್ಕಾಗ್ತಾ ಇಲ್ಲ. ಆದರೆ ಹಾಗಂತ ಅವರನ್ನು ಬಲವಂತವಾಗಿ ನೀವು ಕರೆದ್ರೂ ಕೂಡ ಅವರು ನಿಮಗೆ ಬೇರೆದ್ದೇ ರೀತಿಯಲ್ಲಿ ಟ್ರೀಟ್ಮೆಂಟ್ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಭಯ ಇದೆ. ಹಾಗಾಗಿ ಇಲ್ಲಿ ನಿಮಗೆ ಬಾಬಾರವರ ಆಶೀರ್ವಾದ ಯಾವ ರೀತಿ ಸಿಗ್ತಾ ಇದೆ ಅಂದರೆ, ನೀವು ಸ್ವಲ್ಪ ದಿನ ಮೌನವಾಗಿರಬೇಕು, ಸಂಯಮದಿಂದ, ತಾಳ್ಮೆಯಿಂದ ಆ ಸಮಯವನ್ನು ಸಹಿಸ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಬರ್ತದೆ. ಅವರು ಎಲ್ಲಿ ಹೋಗಿದಾರಲ್ಲ ಅಲ್ಲಿ ಮತ್ತೆ ಅವರಿಗೆ ಏನಾದರೂ ತೊಂದರೆಯಾಗಿ, ಸಮಸ್ಯೆ ಆಗಿ ಅವರು ಮರಳಿ ನಿಮ್ಮ ಬಳಿ ಬರ್ತಾರೆ. ಖಂಡಿತ ಬರ್ತಾರೆ. ನಂಬಿಕೆ ಇಡಬೇಕು, ಸ್ವಲ್ಪ ಸಮಯ ತಗೊಳುತ್ತೆ. ನೀವು ನಂಬಿದ ಬಾಬಾ ಇಲ್ಲಿ ಯಾವ ರೀತಿ ಒಂದು ನಿಮಗೆ ಮೆಸೇಜನ್ನು ಕೊಡ್ತಾ ಇದ್ದಾರೆ ಅಂದರೆ, ಭಯ ಪಡಬೇಡ, ಸಮತೋಲನ ಇಟ್ಟುಕೋ, ನಾನು ನಿನಗೆ ಸರಿಯಾದ ದಾರಿ ತೋರಿಸುತ್ತೇನೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಸ್ಥಿರವಾದ ಸಂತೋಷದ ಸಮಯ ಬರುತ್ತೆ. ಆದರೆ ಅದನ್ನು ಹಿಡಿದಿಟ್ಟುಕೊಳ್ಳಲು ನೀವು ಜೀವನದಲ್ಲಿ ಬ್ಯಾಲೆನ್ಸನ್ನು ಇಟ್ಕೊಳ್ಬೇಕು. ಹಾಗಾಗಿ ಕೆಲವೊಂದು ಏರಿಳಿತಗಳು ಈ ಸಮಯದಲ್ಲಿ ಆಗಿದೆ. ಹಾಗಾಗಿ ಬ್ಯಾಲೆನ್ಸ್ ಇರಲಿ. ಸಮಯವನ್ನು ಸರಿದೂಗಿಸ್ಕೊಂಡು ನೀವು ಹೋಗೋದನ್ನು ಕಲಿತ್ರೆ ಖಂಡಿತ ನೀವು ಯಾವ ಸಂತೋಷ ಮರಳಿ ಬರಬೇಕು ಅಂತೇಳಿ ಬಯಸ್ತಾ ಇದ್ದಾರಲ್ಲ, ಆ ಸಂತೋಷದ ಸಮಯವನ್ನು ಆಹ್ವಾನಿಸಲಿಕ್ಕೆ ಬಹಳ ಸಮಯ ತಗೊಳ್ಳೋದಿಲ್ಲ, ಖಂಡಿತ ಬರುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಕೆಲಸದ ಅವಕಾಶ ಆಗಿರ್ಬೋದು, ಇಲ್ಲ ಸಂತಾನದ ಅವಕಾಶ ಆಗಿರ್ಬೋದು, ಇಲ್ಲ ಮದುವೆಯ ಅವಕಾಶ, ಯಾವ ಅವಕಾಶ ನೀವು ಬಯಸ್ತಾ ಇದ್ದೀರ ಆ ಅವಕಾಶಗಳು ನಿಮ್ಮ ಎದುರಿಗೆ ಬರ್ತಾ ಇದ್ದಾವೆ. ಖಂಡಿತ ಅವು ಪಾಸಿಟಿವ್ ಆಗೇ ಬರ್ತವೆ. ಕೆಲವೊಂದು ಸಂದೇಹಗಳಿದ್ದಾವೆ, ಸಂದೇಹ ಪಡಬೇಡಿ. ಖಂಡಿತ ಒಂದನ್ನೇ ಅಂದರೆ ಯಾವುದು ಬೇಕೋ ಅದರ ಬಗ್ಗೆ ಮಾತ್ರ ಫೋಕಸ್ ಮಾಡಿ, ಖಂಡಿತ ಅದು ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಆದರೆ ಕನ್ಫ್ಯೂಷನ್ ಆಗಬೇಡಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ನೀವು ನಂಬಿದ ಒಂದು ಶಕ್ತಿಯ ಎನರ್ಜಿ, ಅದು ಗುರುವಾಗಿರ್ಬೋದು, ದೇವಿ ಶಕ್ತಿ ಆಗಿರ್ಬೋದು, ಕುಲದೇವತೆಯ ಶಕ್ತಿ ಆಗಿರ್ಬೋದು, ಗ್ರಾಮ ದೇವತೆಯ ಶಕ್ತಿ ಆಗಿರ್ಬೋದು. ಹಾಗೆ ನೀವು ಯಾವುದೋ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀರಾ ಶಕ್ತಿಯನ್ನು ನಂಬಿ ಅಂದರೆ, ಆ ಶಕ್ತಿ ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿರುತ್ತೆ.
ನೀವು ಅಂದ್ಕೊಳ್ಬೋದು, ಯಾರೋ ಕರೆದ್ರು ಹಾಗಾಗಿ ನಾನು ಆ ಜಾಗಕ್ಕೆ ಹೋದೆ ಅಂತೇಳಿ. ಖಂಡಿತ ಇಲ್ಲ. ಆ ಶಕ್ತಿ ನಿಮ್ಮನ್ನು ನೆನಪು ಮಾಡಿಕೊಂಡಿದೆ. ಹಾಗಾಗಿ ಯಾವುದೋ ಒಂದು ಜನ್ಮದ ಋಣ ಅದು. ಅದಕ್ಕೋಸ್ಕರನೇ ನೀವು ಆ ಜಾಗಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗ್ತಾ ಇರೋದು ಅನ್ನೋ ರೀತಿಲಿ ಬರ್ತದೆ. ಆ ಸಮಯದಲ್ಲಿ ನೀವು ಆ ಶಕ್ತಿಯ ಸಾನ್ನಿಧ್ಯಕ್ಕೆ ಹೋಗಿದ್ರಿಂದ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಆಪತ್ತು ನಿವಾರಣೆ ಆಯಿತು. ಅಂದರೆ ಆ ಶಕ್ತಿ ಆ ರೀತಿ ಕನೆಕ್ಟ್ ಆಗಿ ನಿಮಗೆ ಆ ಒಂದು ಆಪತ್ತಿನಿಂದ ಪಾರು ಮಾಡ್ತು ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಇಲ್ಲಿ ಅದು ಹೋದ ಜನ್ಮದಲ್ಲಾಗಿರ್ಬೋದು, ಯಾವುದೋ ಒಂದು ಜನ್ಮದಲ್ಲಾಗಿರ್ಬೋದು, ಆ ಶಕ್ತಿಯ ಸಾನ್ನಿಧ್ಯವನ್ನು ನೀವು ಕಂಡುಕೊಂಡಿದ್ರಿ ಅಂದರೆ, ಆ ಶಕ್ತಿಯನ್ನು ನಂಬಿದ್ರಿ ಅಂದರೆ, ಆ ಶಕ್ತಿ ಈ ಜನ್ಮದಲ್ಲೂ ಕೂಡ ನಿಮಗೆ ಕೆಲವೊಂದು ರೀತಿಯಲ್ಲಿ ಈ ರೀತಿಯಾಗಿ ಸಹಾಯ ಮಾಡಿತ್ತು, ಈಗಲೂ ಕೂಡ ಮಾಡಿದೆ. ಅಂದರೆ ಯಾರೋ ಹೇಳಿದರು ಅಂತೇಳಿ ಆ ಜಾಗಕ್ಕೆ ಹೋದ್ಮೇಲೆ ಕೆಲವೊಂದು ಅಪಾಯಗಳು ನಿಮ್ಮ ಜೀವನದಲ್ಲಿ ತಪ್ಪು ಹೋಗಿದ್ದಾವೆ ಅಂದರೆ, ಆ ಶಕ್ತಿಯ ಎನರ್ಜಿ ಈ ರೀತಿಯಾಗಿ ನಿಮ್ಮನ್ನು ಕಾಪಾಡ್ತು, ಆ ಋಣ ಮುಕ್ತತೆಯನ್ನು ಅದು ಪಡ್ಕೊಳ್ತು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಪದೇ ಮತ್ತೆ ನೀವು ಆ ಶಕ್ತಿಯ ಜೊತೆ ಸಂಪರ್ಕವನ್ನು ಹೊಂದಿದ್ರಿ ಅಂದರೆ ಮತ್ತೆ ಅದು ಕಂಟಿನ್ಯೂ ಆಗುತ್ತೆ ಅಂತ ಹೇಳಿ. ಇಲ್ಲಾಂದರೆ ಒಂದು ಸರಿ ಹೋದರೆ ಇನ್ನೊಂದು ಸರಿ ಹೋಗೋಕ್ಕೆ ಆಗೋದಿಲ್ಲ ಆ ಜಾಗಕ್ಕೆ. ಅಲ್ಲಿಗೆ ಅದು ಋಣ ಮುಕ್ತತೆ, ಅಂದರೆ ಅಲ್ಲಿಗೆ ಅದು ಎಂಡ್ ಆಯಿತು ಅಂತ ಹೇಳಿ. ಹಣದ ವಿಚಾರದಲ್ಲಿ ಸ್ವಲ್ಪ ಅಡೆತಡೆ ಕಾಣಿಸ್ತಾ ಇರ್ಬೋದು, ಆದರೆ ಈಗ ನಿಮಗೆ ನಿಧಾನವಾಗಿ ಆ ವಿಚಾರದಲ್ಲಿ ಒಂದು ಹಣದ ಸೆಳವನ್ನು ನಿಮ್ಮ ಕಡೆ ಆಕರ್ಷಣೆ ಮಾಡ್ತೀರಾ. ಆ ರೀತಿ ಎನರ್ಜಿ ಕನೆಕ್ಟ್ ಆಗ್ತಾಯಿದೆ. ಖಂಡಿತ ಕೆಲಸದಲ್ಲಿ ಸ್ಟೆಬಿಲಿಟಿ ಬರ್ಬೋದು. ಹೇಗೆಂದರೆ ಕೆಲವೊಂದು ಸಾರಿ ಆ ವಿಚಾರದಲ್ಲಿ ನಿಮಗೆ ಫೋಕಸ್ ಇರಲಿಲ್ಲ, ಮತ್ತು ಸಮಯ ತುಂಬ ವ್ಯರ್ಥ ಮಾಡ್ತಿದ್ರಿ, ಇಲ್ಲ ಆ ಕಡೆ ಈ ಕಡೆ ಅಲೆದಾಟ ಶುರುವಾಗಿತ್ತು. ಇದರಿಂದ ಕೂಡ ಅಲ್ಲಿ ಆ ಹಣದ ಒಂದು ಹರಿವಲ್ಲಿ ವ್ಯತ್ಯಾಸ ಆಗಿತ್ತು. ಆದರೆ ಈಗ ಗಮನ ಬಿಟ್ಟು ನನ್ನ ಕೆಲಸ ಮಾಡೋಣ, ಪ್ರಾಮಾಣಿಕವಾಗಿ ದುಡಿಯೋಣ ಅನ್ನೋ ರೀತಿಯಲ್ಲಿ ನೀವು ನಿಮ್ಮ ಒಂದು ದೃಷ್ಟಿಕೋನವನ್ನು ಬದಲಾಯಿಸ್ಕೊಂಡಿರೋದ್ರಿಂದ ಇನ್ಕ್ರೀಸ್ ಕಾಣುತ್ತೆ ಹಣದ ವಿಚಾರದಲ್ಲಿ. ಹಾಗಂತ ಓವರ್ ಥಿಂಕಿಂಗ್ ಕೂಡ ಇಟ್ಕೊಳ್ಬೇಡಿ, ಅದನ್ನು ಕೂಡ ಬಿಡಲೇಬೇಕು. ನೀವು ಬ್ಯಾಲೆನ್ಸ್ ಇಟ್ಕೊಳ್ಳಿ. ಆದರೆ ದೇವರ ಮೇಲೆ, ನೀವು ನಂಬಿದ ಗುರುವಿನ ಮೇಲೆ ನಂಬಿಕೆ ಇಡಿ. ಓವರ್ ಥಿಂಕಿಂಗ್ ಆಗಿರ್ಬೋದು, ಇಲ್ಲ ಕೆಲವೊಂದು ವಿಚಾರಗಳ ಮೇಲೆ ಮೋಹ ಉಂಟಾಗಿ ನೀವು ಅಲೆದಾಟ ಶುರು ಮಾಡಿದಾಗಲಾಗಿರ್ಬೋದು, ನಿಮ್ಮನ್ನು ಹತೋಟಿಗೆ ತರೋದು ನಿಮ್ಮ ಮನಸ್ಥಿತಿ ಅಲ್ಲ, ನಿಮ್ಮ ನಂಬಿಕೆ. ಅಂದರೆ ಆ ದೇವರ ಮೇಲೆ, ಆ ಗುರುವಿನ ಮೇಲೆ ನಂಬಿಕೆ ಇಟ್ಟು ಶರಣಾಗಿರ್ತೀರಲ್ಲ, ಅವರು ಇಂತಹ ಸಮಯದಲ್ಲಿ, ನೀವು ದಾರಿ ತಪ್ಪಿದಂಥ ಸಮಯದಲ್ಲಿ, ನಂಬಿಕೆ ಕಳ್ಕೊಂಡಂಥ ಸಮಯದಲ್ಲಿ, ತಪ್ಪು ದಾರಿ ಹಿಡಿದಂಥ ಸಂದರ್ಭದಲ್ಲಿ ನಿಮ್ಮನ್ನು ಸರಿ ದಾರಿ ತರಲಿಕ್ಕೆ ಸಹಾಯ ಮಾಡ್ತಾರೆ. ಅದಕ್ಕೋಸ್ಕರನೇ ಇಲ್ಲಿ ನೀವು ಮಾಡಿದ ಪೂಜೆ, ವ್ರತ, ದಾನ, ಧರ್ಮ, ಸೇವೆ, ಪ್ರಕೃತಿಯ ಜೊತೆ ಕನೆಕ್ಟ್ ಆಗಿರೋದಾಗಿರ್ಬೋದು, ಪ್ರಾಣಿ ಪಕ್ಷಿಗಳಿಗೆ ಯಾವೆಲ್ಲ ರೀತಿಯಲ್ಲಿ ಒಂದು ಸಹಾಯ ಮಾಡಿರ್ತೀರಲ್ಲ, ಆ ಅಷ್ಟು ಎನರ್ಜಿಗಳು ಒಂದು ಕಡೆ ಸೇರಿರ್ತದೆ. ನೀವು ಯಾವಾಗ ನೀವು ನಿಮ್ಮ ಬಗ್ಗೆನೇ ನಂಬಿಕೆ ಕಳ್ಕೊಳ್ತೀರೋ, ಇಲ್ಲ ತಪ್ಪು ದಾರಿಯನ್ನು ಹಿಡಿತೀರೋ, ಇಂಥ ಸಮಯದಲ್ಲಿ ಆ ಎನರ್ಜಿಗಳು ನಿಮ್ಮ ಪರವಾಗಿ ಕೆಲಸ ಮಾಡ್ತವೆ. ಹಾಗಾಗಿ ಕೆಲವೊಂದು ಸಾರಿ ಸಣ್ಣ ಪುಟ್ಟ ವಿಚಾರಗಳಿಗೆ ನಿಮಗೆ ಕಷ್ಟ ಆಗುತ್ತೆ, ಆ ಸಮಯದಲ್ಲಿ ಅವು ಸಹಾಯ ಮಾಡೋದಿಲ್ಲ, ಅವುಗಳನ್ನು ನೀವೇ ನಿಭಾಯಿಸ್ತೀರ. ಆದರೆ ಇಲ್ಲಿ ನೀವು ದಾರಿ ತಪ್ಪಂಥ ಸಂದರ್ಭದಲ್ಲಿ ಹೇಗೆ ಅಂದರೆ, ಆ ಕರ್ಮ ನಿಮ್ಮನ್ನು ಒಂದು ಕಡೆ ಕರ್ಕೊಂಡು ಹೋಗಲೇಬೇಕು. ಅಂಥ ಸಮಯದಲ್ಲಿ ನೀವು ಮಾಡಿದ ಪುಣ್ಯ ನಿಮ್ಮನ್ನು ರಕ್ಷಣೆ ಮಾಡಿ ಅದರಿಂದ ಬೇಗನೆ ನೀವು ಹೊರಗೆ ಬರಲಿಕ್ಕೆ ದಾರಿ ಮಾಡಿಕೊಡುತ್ತೆ. ಆ ರೀತಿ ಆಗಿದೆ ನಿಮ್ಮ ಜೀವನದಲ್ಲಿ. ಇದಕ್ಕೆ ಗುರು ನಿಮ್ಮ ಜೊತೆ ಇದ್ದಾರೆ ಅನ್ನೋದು ಸೂಚನೆ ಆಗಿದೆ. ಇನ್ನೊಂದು, ನೀವು ಅಂದ್ಕೊಳ್ತೀರ ಕೆಲವೊಂದು ಸಾರಿ ಏನಾದರೂ ನಿಮ್ಮ ಜೀವನದಲ್ಲಿ ಅಚಾತುರ್ಯ ನಡೆದಾಗ, ನಿಮ್ಮನ್ನು ತುಂಬ ಪ್ರೀತಿ ಮಾಡಿದವರು ಬಿಟ್ಟು ಹೋದಾಗ, ಇಲ್ಲ ಯಾವುದೋ ಒಂದು ಅಂತರ ಕಾಡಿದಾಗ, ಇಲ್ಲ ಯಾರೋ ನಿಮ್ಮ ಮಾತನ್ನು ಕೇಳದೇ ಇದ್ದಾಗ, ಅದು ನಿಮ್ಮ ಹಿಡಿತ ಆಗಿರುತ್ತೆ. ಅವ್ರ ಮೇಲೆ ನೀವು ತುಂಬ ಅತೀವ ಅಂಟುವಿಕೆಯನ್ನು ಹಂಚ್ಕೊಂಡಿರ್ತೀರ. ಆಗ ನಿಮಗೆ ಈ ರೀತಿ ಅನುಭವ ಆಗುತ್ತೆ. ಹಾಗಂತ ನೀವು ಆ ಸಮಯದಲ್ಲಿ ಹೇಳ್ಬೋದು ಭಗವಂತನಿಗೆ, ನೀವು ನಂಬಿದ ಗುರುವಿಗೆ, ಯಾಕೆ ನನ್ನ ಜೀವನದಲ್ಲಿ ಈ ರೀತಿ ಆಯಿತು ಅನ್ನೋ ರೀತಿಯಲ್ಲಿ ನೀವು ಹೇಳ್ತೀರಾ. ಆದರೂ ಕೂಡ ಆ ಸಮಸ್ಯೆನ ನೀವೇ ಎದುರಿಸಲಿ, ಅದರಿಂದ ಕೆಲವು ಪಾಠಗಳನ್ನು ಕಲೀಲಿ, ಕರ್ಮಗಳನ್ನು ಕಳ್ಕೊಳ್ಳಿ, ಋಣಮುಕ್ತರಾಗಲಿ ಅನ್ನೋ ರೀತಿಲಿ ಗುರುವು ಸುಮ್ಮನೆ ದೂರದಿಂದ ನೀವು ನಂಬಿದ ದೈವಶಕ್ತಿಗಳು ನೋಡ್ತಾ ಇರ್ತವೆ. ನಿಮಗೆ ಯಾವ ಸಮಯದಲ್ಲಿ ನೀವು ಬಿದ್ದುಬಿಡ್ತೀರಾ, ಇನ್ನು ಎದ್ದೇಳಕ್ಕೆ ಆಗೋದಿಲ್ಲ ಅನ್ನೋ ಸಂದರ್ಭದಲ್ಲಿ ಅವು ಕೈ ಹಿಡಿದು ಮೇಲೆತ್ತುತ್ತವೆ. ಅಂದರೆ ಈಗ ನೀವಾದರೂ ಅಷ್ಟೇ ಅಲ್ವಾ, ನಿಮ್ಮ ಪುಟ್ಟ ಮಗು ನಡಿಬೇಕು ಅಂದಾಗ ಅದನ್ನು ಕೈ ಬಿಡ್ತೀರಾ, ಅದು ಸ್ವಲ್ಪ ತೊದಲು ಕಾಲುಗಳನ್ನು, ಹೆಜ್ಜೆಗಳನ್ನು ಇಡ್ತಾ ನಡಿಬೇಕಾದ್ರೆ ಅದು ಬೀಳುತ್ತೆ. ಸ್ವಲ್ಪ ಒಂದು ಸರಿ ಬಿದ್ದಾಗ ಅದನ್ನು ಎತ್ತಬೇಕು ಅಂತ ನಿಮ್ಗೆ ಅನಿಸುತ್ತೆ, ಬೇಡ ನಾನು ಎತ್ತಲಿಕ್ಕೆ ಹೋದರೆ ಅವಳು ನಡೆಯೋದನ್ನು, ಆ ಮಗು ನಡೆಯೋದನ್ನು ಮರ್ತು ಬಿಡುತ್ತೆ, ಕಲಿಯೋದಿಲ್ಲ, ನಿಲ್ಲಿಸ್ಬಿಡುತ್ತೆ ಅನ್ನೋದಕ್ಕೆ ನೀವು ಸಹನೆಯಿಂದ, ತಾಳ್ಮೆಯಿಂದ, ನಿಮ್ಗೆ ಆಗೋಲ್ಲ, ಅದು ಬೀಳ್ತಾ ಇದೆ, ಅದರ ನೋವು ತಡ್ಕೊಳಕ್ಕೆ ನಿಮಗೆ ಆಗಲ್ಲ, ನನ್ನ ಮಗುವಿಗೆ ನೋವಾಗ್ತಾ ಇದೆ ಅಂತೇಳಿ ನಿಮ್ಗೆ ಅನಿಸ್ತಾ ಇದೆ, ಆದರೂ ಕೂಡ ಗಟ್ಟಿ ಮನಸ್ಸು ಮಾಡ್ಕೊಂಡು ನಿಂತಿರ್ತೀರ. ಅದು ಏನಾದರೂ ಮಾಡಲಿ, ಬಿದ್ದು ಎದ್ದು ಅದು ನನ್ನ ಮಗು ನಡೆಯೋದನ್ನು ಕಲಿಬೇಕು, ನನ್ನ ಮೇಲೆ ಡಿಪೆಂಡ್ ಆಗಬಾರ್ದು ಅನ್ನೋ ರೀತಿಯಲ್ಲಿ ನೀವು ಹೇಗೆ ಹೇಳ್ತಾ ಇದ್ದೀರಲ್ಲ, ಅದೇ ರೀತಿ ಇಲ್ಲಿ ಗುರುವು ನಿಮ್ಮ ಜೀವನದಲ್ಲಿ ಈಗ ಮಾಡ್ತಾ ಇರೋದು ಅನ್ನೋ ರೀತಿಯಲ್ಲಿ ಬರ್ತಾಯಿದೆ. ಅಂದರೆ ಸಣ್ಣ ಪುಟ್ಟ ಪರೀಕ್ಷೆಗಳನ್ನು ನೀವೇ ಎದುರಿಸಲಿ, ಕಷ್ಟ ದುಃಖ ಸಮಸ್ಯೆಗಳನ್ನು ಎದುರಿಸಲಿ, ನೀವು ಸಮರ್ಥತೆಯನ್ನು ಪಡ್ಕೊಳ್ಳಿ. ಏನೋ ಒಂದು ವಿಶೇಷವಾದದ್ದನ್ನು ನೀವು ಪಡ್ಕೊಳ್ಬೇಕು ಅಂತೇಳಿ ಬಯಸ್ತಿದ್ದೀರಲ್ಲ, ಅದಕ್ಕೆ ನಿಮ್ಮನ್ನು ಅರ್ಹರಾಗಿಸ್ಬೇಕಲ್ವಾ. ರಾಜ ಆಗಬೇಕು ಅಂದರೆ ಅದಕ್ಕೆ ತಕ್ಕ ಹಾಗೆ ನಿಮಗೆ ಒಂದು ಸಮರ್ಥತೆಯನ್ನು ಕೊಡಬೇಕಲ್ವಾ. IAS ಆಫೀಸರ್ ಆಗಬೇಕು ಅನ್ನೋದು ನಿಮ್ಮ ಕನಸಾದರೆ ಅದಕ್ಕೆ ನೀವೇ ಶ್ರಮ ಪಡಬೇಕಲ್ವಾ. ಅದಕ್ಕೆ ಹಗಲಿರುಳನ್ನದೇ ನೀವು ಓದಬೇಕು, ಕೆಲವೊಂದು ಆಸೆ ಇಚ್ಛೆಗಳನ್ನು ತ್ಯಾಗ ಮಾಡಬೇಕು, ಅದ್ರ ಜೊತೆಗೆ ನೀವು ತುಂಬ ಪರಿಶ್ರಮ ಪಡಬೇಕು. ಹಾಗೆ ಒಂಟಿತನ ಇರಬೇಕು ನಿಮಗೆ. ಅಂದರೆ ತುಂಬ ಜನ ಸಂದಣಿಯಲ್ಲಿ ಕುಳಿತು, ಇಲ್ಲ ಆ ಜನರ ಗುಂಪನ್ನು ನೀವು ನಿಮ್ಮ ಜೊತೆ ಇಟ್ಕೊಂಡು ಆ ಒಂದು ಗುರಿಯನ್ನು
ತಲುಪಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಸಮಯದಲ್ಲಿ ನೀವು ಕೆಲವೊಂದು ಸಮಯ ನೀವೇ ಒಂಟಿತನವನ್ನು ಚೂಸ್ ಮಾಡಿಕೊಂಡು ನೀವು ಓದಲಿಕ್ಕೆ ಶುರು ಮಾಡ್ತೀರಾ. ಅಂದರೆ ನಿಮಗೆ ಆ ಸಮಯದಲ್ಲಿ ನಿಮಗೆ ನೀವೇ ಸಪೋರ್ಟ್ ಆಗಿರಬೇಕು. ಆ ರೀತಿಯಾಗಿ ಇಲ್ಲಿ ನಿಮಗೆ ಸಿದ್ಧತೆ ನಡೀತಾ ಇರುತ್ತೆ ಅಷ್ಟೇ. ಕೆಲವೊಂದು ಸಾರಿ ನಿಮಗೆ ಅದು ಬೇಜಾರಾಗುತ್ತೆ, ಸಣ್ಣ ಪುಟ್ಟದಕ್ಕೆಲ್ಲ ನನಗೆ ಯಾಕೆ ಹೀಗಾಗಿಲ್ಲ ಹಾಗೆ ಅಂತ ಕೇಳ್ತೀರಾ. ಆಮೇಲೆ ಮುಂದೊಂದು ದಿವಸ ಹಿಂದೆ ತಿರುಗಿ ಹೇಳ್ತೀರಾ, ಅದು ನಡೀದಿದ್ದೇ ಒಳ್ಳೆಯದು, ಆ ಸಮಯದಲ್ಲಿ ಅದು ನನಗೆ ಸಿಗದಿದ್ದೇ ಒಳ್ಳೆಯದು ಅನ್ನೋ ರೀತಿಯಲ್ಲಿ ನೀವೇ ಗುರುವಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀರಾ. ಕೆಲವೊಂದು ವಿಚಾರಗಳು ಸಮಸ್ಯೆಗಳೇ ಅಲ್ಲ, ಆದರೆ ನೀವು ಅವುಗಳನ್ನು ಸಮಸ್ಯೆ ಅಂದ್ಕೊಂಡಿದ್ದೀರಾ. ನಿಮ್ಮ ಎಮೋಷನಲ್ ಮೇಲೆ ನೀವು ಕೆಲಸ ಮಾಡಲಿಕ್ಕೆ ಶುರು ಮಾಡಿ. ಅಂದರೆ ನಿಮ್ಮ ಎದುರಿಗಿರೋರನ್ನ ಕಾಳಜಿ ಮಾಡ್ತಾ ಇದ್ದಾರೆ, ಆದರೆ ಅವರನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ನಿಮ್ಮ ಕಾಳಜಿನೂ ಮಾಡ್ತಾ ಇದ್ದಾರೆ, ಆದರೆ ನಿಮ್ಮನ್ನು ಕೂಡ ಅರ್ಥ ಮಾಡ್ಕೊಳ್ಳೋದಿಲ್ಲ. ಈ ಒಂದು ವಿಚಾರವನ್ನು ನೀವು ಎಲ್ಲೋ ಒಂದು ರೀತಿಲಿ ಅದು ತಾತ್ಸಾರ ಇಲ್ಲ ಅಂದರೆ ಅದನ್ನು ಬೇರೆ ರೀತಿಲಿ ನೋಡ್ತಾ ಇದ್ದೀರಾ. ಅದನ್ನು ಸ್ವಲ್ಪ ನೀವು ಈ ಒಂದು ಎನರ್ಜಿಯನ್ನು ಒಂದು ಸಮತೋಲನದ ದೃಷ್ಟಿಯಲ್ಲಿ ನೋಡಿಕೊಂಡಾಗ, ಅಂದರೆ ಗಂಡ ಹೆಂಡತಿಯ ಸಂಬಂಧನೇ ಆಗಿರ್ಬೋದು, ಇಲ್ಲ ಇನ್ಯಾವುದೇ ರೀತಿಯ ಒಂದು ರಿಲೇಷನ್ಶಿಪ್ ಆಗಿರ್ಬೋದು, ಅದರಲ್ಲಿ ಒಂದು ನಾಜೂಕುತನವನ್ನು ನೀವು ಇಟ್ಕೊಳ್ಬೇಕು. ಯಾಕಂದರೆ ಸೂಕ್ಷ್ಮವಾದ ಸಂವಹನ ಅನ್ನೋದೊಂದು ಇದ್ದೇ ಇರುತ್ತೆ. ಕೆಲವೊಂದು ಸಾರಿ ನಿಮ್ಮ ಒಂದು ನಿಷ್ಠೂರ ಮಾತುಗಳು ಕೂಡ ಇಲ್ಲ ವರ್ತನೆ ಕೂಡ ಕೆಲವರ ಮನಸ್ಥಿತಿಗೆ ತುಂಬ ನೋವು ಉಂಟಾಗ್ತಾ ಇರೋದ್ರಿಂದ ಅವರು ಕೂಡ ನಿಮ್ಗೆ ಅದೇ ರೀತಿ ಎಲ್ಲೋ ಒಂದು ರೀತಿಲಿ ಬಿಹೇವಿಯರ್ ತೋರಿಸ್ತಾ ಇರ್ತಾರೆ ಅನ್ನೋ ರೀತಿಲಿ ಕೂಡ ಎನರ್ಜಿ ಕನೆಕ್ಟ್ ಆಗ್ತದೆ. ಹಾಗೆ ಸ್ವಲ್ಪ ಸುಧಾರಣೆ ಮೊದಲು ನಾವು ಮಾಡ್ಕೊಳ್ಬೇಕು. ನಾವು ನಮ್ಮನ್ನು ಸುಧಾರಿಸ್ಕೊಂಡಷ್ಟು ನಮ್ಮ ಎದುರಿಗಿರೋರು ತನ್ನಿಂದ ತಾನೇ ಸುಧಾರಣೆ ಆಗ್ತಾ ಹೋಗ್ತಾರೆ ಅನ್ನೋ ರೀತಿಲಿ ಇಲ್ಲಿ ಎನರ್ಜಿ ನಿಮಗೀಗ ಕನೆಕ್ಟ್ ಆಗ್ತದೆ. ಎಲ್ಲದನ್ನು ನಾನೇ ಸರಿಪಡಿಸ್ತೀನಿ ಅನ್ನೋದು ಕೂಡ ತಪ್ಪು. ನಾವೆಲ್ಲರೂ ಸೇರಿ ಸರಿಪಡಿಸ್ಕೊಳ್ತೀವಿ ಅನ್ನೋ ರೀತಿಯಲ್ಲಿ ನೀವೇನಾದರೂ ಸ್ವಲ್ಪ ಎಲ್ಲ ರೀತಿಯಲ್ಲೂ ಒಂದು ಕುಳಿತು ಮಾತನಾಡುವ ಒಂದು ವಿಚಾರವನ್ನು ಕೆಲವರು ಇಟ್ಕೊಂಡ್ರೆ ಖಂಡಿತವಾಗಿಯೂ ಅಲ್ಲಿ ಆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಎಲ್ಲೆಲ್ಲೋ ಹೋಗಿ ಹಣ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ, ಆ ಹಣನೂ ಕೂಡ ಸೇವ್ ಆಗುತ್ತೆ. ನೀವು ಆ ಸಮಸ್ಯೆಗೆ ಪರಿಹಾರ ಕಂಡುಕೊಂಡ ಒಂದು ಪ್ರೌಡ್ ಫೀಲ್ ಕೂಡ ನಿಮ್ಮಲ್ಲಾಗುತ್ತೆ. ಅಂದರೆ ಆ ಕ್ಷಮತೆ, ಆ ಒಂದು ಧೈರ್ಯ, ಆ ಆತ್ಮವಿಶ್ವಾಸ ನನ್ನಲ್ಲೂ ಇತ್ತು ಅನ್ನೋ ರೀತಿಲಿ ಇಲ್ಲಿ ನಿಮಗೆ ಕೆಲವೊಂದು ವಿಚಾರಗಳಲ್ಲಿ ಪ್ರೌಡ್ ಫೀಲ್ ಆಗುತ್ತೆ. ಆ ಪ್ರೌಡ್ ಫೀಲ್ ಏನು ಮಾಡುತ್ತೆ ಅಂದರೆ ನಿಮ್ಮನ್ನು ಇನ್ನೂ ಒಂದು ಎತ್ತರದ ಸ್ಥಾನಕ್ಕೆ ಕರ್ಕೊಂಡು ಹೋಗುತ್ತೆ. ಹೇಗೆ ಅಂದರೆ ನಾನು ಇದೆಲ್ಲ ಹ್ಯಾಂಡ್ಲ್ ಮಾಡಿದ್ದೀನಿ ಅಂದರೆ ಖಂಡಿತ ನಾನು ಇನ್ನೂ ಒಂದು ಒಳ್ಳೆಯದನ್ನು ಹ್ಯಾಂಡ್ಲ್ ಮಾಡಬಲ್ಲೆ ಅನ್ನೋ ರೀತಿಲಿ ನೆಗೆಟಿವ್ ವಿಚಾರಗಳಾಗಿರ್ಬೋದು, ನೆಗೆಟಿವ್ ಜನರಾಗಿರ್ಬೋದು, ಅಂಥವ್ರನ್ನ ಇಗ್ನೋರ್ ಮಾಡ್ತಾನೆ ನೀವು ಜೀವನದಲ್ಲಿ ಮುಂದೆ ಹೋಗ್ಬಿಡ್ತೀರಾ ಅನ್ನೋ ರೀತಿಲೂ ಕೂಡ ಎನರ್ಜಿ ಕನೆಕ್ಟ್ ಆಗ್ತದೆ. ಇವತ್ತಿನ ಟ್ಯಾರೋ ರೀಡಿಂಗ್ನ ಮಾಹಿತಿ ನಿಮ್ಮ ಜೀವನಕ್ಕೆ ಹತ್ತಿರವಾಗಿದ್ದರೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಈಗೆಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.